ಹಿರೇಹುಂಡಿ ರಾಜಶೇಖರ, ನಾಗವಲ್ಲಿ ನವೀನ, ಕುಶಾಲನಗರದ ಲೋಕೇಶ, ಕಂದೇಗಾಲದ ನಾಗೇಶ. ಎಲ್ಲರ ಬಾಯಲ್ಲೂ ಒಂದೇ ಮಾತು, ಕಾಮಿಡಿ ಅಂತಂದ್ರೆ ಅದು ಮಜಾ ಭಾರತ. ನಾನು ಮಜಾ ಭಾರತದ ಮಜಾ ನಾಯಕ ನಿರಂಜನ್ ದೇಶಪಾಂಡೆ. ಈ ಲೋಕದಲ್ಲಿ ನಗದಗತ ಬಾಳು, ನಗದಗತಾನೇ ತೆರಳು ಅಂತ DVG ಅವರು ಮಂಕುತಿಮ್ಮನ ಕಗ್ಗದಲ್ಲಿ ಹೇಳಿದ್ದಾರೆ. ಜೀವನದಲ್ಲಿ ನಗು ಅಷ್ಟು ಇಂಪಾರ್ಟೆಂಟ್ ಅಂತ ಅಂದ್ಮೇಲೆ ನಾವ್ ಯಾಕ್ರಿ ಟೆನ್ಷನ್ ಮಾಡ್ಕೋಬೇಕು, ಮನಸಾರೆ ನಕ್ಕಿ ಬಿಡುವ. ಸೊ ನಮ್ಮ ಜೊತೆ ನಗೋದಿಕ್ಕೆ ರೆಡಿ ಆಗಿರೋ ನಮ್ಮ ಜಡ್ಜಸ್ ವೆಲ್ಕಮ್ ಮಾಡೋಣ. ನಮ್ಮ ಮಜಾ ಭಾರತದ ಮಜಾಧಿಪತಿಗಳಾದಂತಹ ಗುರು ಕಿರಣ್, ಹಾಗೆ ಮುದ್ದು ಮುಖದ ಸುಂದರಿ ಮಯೂರಿ. ಏನಾದ್ರೂ ಆಗ್ಲಿ ನಾವು ನಗ್ಸೋದನ್ನ ಮಾತ್ರ ನಿಲ್ಸೋದೇ ಇಲ್ಲ ಅಂತ ರೆಡಿ ಆಗಿರುವಂತಹ ನಮ್ಮ ಆಸ್ಥಾನ ಕಲಾವಿದರೇ. ಏನ್ರು ನಿಮ್ಮನ್ನ ಅಷ್ಟು ಚೆನ್ನಾಗಿ ವೆಲ್ಕಮ್ ಮಾಡಿದೆ, ನನಗೆ ಗುಂಡು ಇಡ್ತೀರಲ್ರು. ಬಟ್ ಆ ಗುಂಡು ಇಲ್ಲಿಗೆ ತಟ್ಟು, ಆ ಗುಂಡಲ್ಲಿದೆ ನಿಮ್ಮ ಟ್ಯಾಲೆಂಟ್ ಕಂಡ್ರು. ಓಕೆ, ನಿಮ್ಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಮ್ಮ ಹುಡುಗರಂತೂ ಸಾಕಾಗಿ ರೆಡಿ ಆಗಿದ್ದಾರೆ. ಇನ್ಯಾಕೆ ತಡ, ಬನ್ನಿ ಶುರು ಮಾಡೇ ಬಿಡುವ. ಇವತ್ತಿನ ನಮ್ಮ ಮೊದಲನೇ ಸ್ಕಿಟ್, ಅಹಂಕಾರಕ್ಕೆ ಒಂದು ಲಿಮಿಟ್ ಅಂತ ಇರುತ್ತೆ. ಆ ಲಿಮಿಟ್ ಮೀರಿದ್ರೆ ಅದು ದುರಹಂಕಾರ ಅಂತ ಅಂತಾರೆ. ಈ ದುರಹಂಕಾರನೂ ಜಾಸ್ತಿ ಆದ್ರೆ ಏನಾಗುತ್ತೆ ಗೊತ್ತಾ? ಇನ್ನೇನಾಗುತ್ತೆ ರೀ, ಉಪ್ಪು ತಿಂದವನು ನೀರು ಕುಡಿಲೇಬೇಕಲ್ವಾ? ಈ ಕಥೆ ನೋಡಿ ನಿಮಗೆ ಗೊತ್ತಾಗತ್ತೆ. ಸುಮಾರು ದಿನ ಆದ್ಮೇಲೆ ಶಾಪಿಂಗ್ ಬಂದಿದ್ದೀವಿ, ನಾ ಬಟ್ಟೆ ತಗೊಂತೀನಿ. ಆಗಲ್ಲ, ನೀವ್ ಹಿಂಗೆ ಆಗಲ್ಲ ಅಂತ ಇದ್ರೆ ನನಗೂ ಆಗಲ್ಲ. ಸಾರ್, ಈ ಹೆಂಗುಸು ಇದೊಂದು ವಿಷಯ ಇಟ್ಕೊಂಡು ಆಗಲ್ಲ ಆಗಲ್ಲ ಅನ್ಕೊಂಡು ಎಲ್ಲ ಕೆಲಸ ಮಾಡಿಸ್ಕೊಬಿಡ್ತಾರೆ ಸರ್. ನಿನ್ಗೆ ಹಾಕೊಳಕ್ ಬಟ್ಟೆ ಇಲ್ಲ, ಬೀರಿನಲ್ಲಿ ಬಟ್ಟೆನೇ ಇಡಕ್ ಜಾಗ ಇಲ್ಲ ಅಲ್ವಾ? ಬಟ್ಟೆ ಕೊಡಿಸ್ತೀಯ ಇಲ್ವಾ ನನಗೆ? ಹೋಗು ಚಿನ್ನ, ಬಟ್ಟೆ ತಗೋ ಹೋಗಮ್ಮ. ಥ್ಯಾಂಕ್ ಯು ರೀ. ತಗೋತೀಯ? ಈಸಿಯಾಗಿ ತೆಗಿಯೋ ತರ ಬಟ್ಟೆ ತಗೋ. ನೀನು ಈಸಿಯಾಗಿ ಹಾಕೊಳಕ್ಕೆ ತೆಗಿಯೋ ತರ ಬಟ್ಟೆ ತಗೋ ಅಂತ ಹೇಳ್ದೆ. ರಸಿಕಾ ಕಣ್ರಿ ನೀವು. ಅಷ್ಟಿಲ್ದೆ ಫಸ್ಟ್ ನೈಟ್ ದಿನ ರೂಮ್ ಮುಂದ್ಗಡೆ ವರ್ಕ್ ಈಸ್ ಇನ್ ಪ್ರೋಗ್ರೆಸ್, ಟೇಕ್ ಡೈವರ್ಷನ್ ಅಂತ ಬೋರ್ಡ್ ಹಾಕ್ದವ್ರು ನೀವು. ಈ ವಿಚಾರನ ಪಬ್ಲಿಕ್ ಅಲ್ಲಿ ಹೇಳಕ್ಕಾಗತ್ತಾ? ಸರ್, ನೀವ್ ಏನೇ ಹೇಳಿ ಸರ್, ಈ ಕೋರ್ಟ್ ಅಲ್ಲಿ ಹೆಂಗಸರಿಗೆ ಹೆಣ್ಣು ಮಕ್ಕಳು ಪರ್ಮಿಷನ್ ಇಲ್ಲದೆ ಮೈ ಮುಟ್ಟಿದ್ರೆ ಹರಾಸ್ಮೆಂಟ್ ಅಂತ ಕೇಸ್ ಹಾಕ್ತಾರೆ. ಅದೇ ರೀತಿ ಗಂಡು ಮಕ್ಕಳು ಪರ್ಮಿಷನ್ ಇಲ್ಲದೆ ಶಾಪಿಂಗ್ ಬಂದ್ರೆ ದರೋಡೆ ಅಂತ ಯಾಕೆ ಹೇಳ್ಬಾರ್ದು? ಪಾಯಿಂಟ್ ಟು ಬಿ ನೋಟೆಡ್ ಸರ್. ಅಲ್ವಾ? ಏನ್ ಮಾಡಕ್ಕಾಗತ್ತೆ ಹೇಳಿ? ಎಲ್ಲ ಹೆಂಗಸರು ಜಮಾನ, ಅವ್ರು ಹೇಳ್ದಂಗೆ ನಡಿಬೇಕು. ಸ್ಟೇಟಸ್. ಯಾರಿದ್ದೀರಾ ಅಂಗಡಿಲಿ? ಯಾರೋ ನೀನು? ನಿಮ್ಮ ಅವನ್ ಗಂಡ ಸರ್, ನೋಡಿದ್ರೆ ಗೊತ್ತಾಗಲ್ವಾ? ನಾನು ಬಟ್ಟೆ ಅಂಗಡಿಯವನು ಸರ್. ಏನೋ ನಿಮ್ ಹೆಂಡತಿ ಸ್ವಲ್ಪ ಡ್ಯಾನ್ಸ್ ಮಾಡಕ್ಕೆ ಸಹಕರಿಸಿದ್ರು, ಡ್ಯಾನ್ಸ್ ಮಾಡ್ಬಿಟ್ಟೆ. ಅವಳು ಸಹಕರಿಸ್ತಾಳೆ ಅಂತ ಹೋಗಿ ಸಂಸಾರ ಮಾಡ್ಬಿಡು. ನೀನ್ ನಾಯಿ, ಪಕ್ಕದ ಮನೇಲಿ ಹೆಂಚ್ ಕಾಲಿದೆ ಅಂತ ಹೋಗಿ ದೋಸೆ ಹುಯ್ದು ಬಿಡ್ತೀಯಾ? ಖಾಲಿ ಇದ್ರು ಉಯ್ತೀನಿ ಸರ್. ಸಾರಿ ಸರ್, ಬಹಳ ಮಾತಾಡ್ತಾನೆ ಇವನು. ಸೀರೆ ತೋರಿಸು. ಎಕ್ಸ್ಕ್ಯೂಸ್ ಮೀ, ಯಾರಿಗೆ ಬೇಕು ಬಟ್ಟೆ? ನನಗೆ ಬೇಕು ಬಟ್ಟೆ. ನಿಮ್ಗ? ಏನ್ ಹಾಗೆ ನೋಡ್ತಾ ಇದೀಯಾ? ಅಲ್ಲ, ಯಾವ ಕಲರು ಯಾವ ಡಿಸೈನ್ ಬೇಕು ಅಂತ ನೋಡ್ದೆ. ಯಾವ ಕಲರ್ ಬೇಕು, ಡಿಸೈನ್ ಬೇಕು ಅಂತ ನಾವು ಹೇಳ್ತೀವಿ, ನೀನ್ ಬಟ್ಟೆ ತೋರಿಸು ಸಾಕು. ಆಯ್ತು ಸರ್. ಚಿನ್ನ, ನನಗೆ ಒಂದು ಕಾಮಿಡಿ ಹೇಳ್ಬೇಕನ್ನಿಸ್ತಾ ಇದೆ. ಸಾರಿ ಸರ್, ಸಾರಿ ಸಾರಿ. ಚಿನ್ನ, ನನಗೆ ಒಂದು ಜೋಕ್ ಮಾಡ್ಬೇಕು. ಸಾರಿ ಸರ್, ಸಾರಿ ಸಾರಿ ಸಾರಿ. ಓಕೆ ಓಕೆ ಚಿನ್ನ, ಒಂದೇ ಒಂದು ಜೋಕ್ ಮಾಡ್ತೀನಿ. ಕ್ಯಾರಿಯನ್ ಸರ್, ಕ್ಯಾರಿಯನ್ ಕ್ಯಾರಿಯನ್. ಚಿನ್ನ, ಒಂದೇ ಒಂದು ಜೋಕ್ ಹೇಳ್ತೀನಿ. ನಿಮ್ಗೆ ಪಂಚ್ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇದ್ರೆ ಮಾಡಿ. ಪಂಚ್ ಮಾಡೇ ಮಾಡ್ತೇನೆ ನೋಡು. ಜೋಕ್ ನಂಬರ್ 1. ಇರೋ ಡ್ರೆಸ್ಗಳಲ್ಲಿ ಹಾಕೊಳಕ್ ಆಗದೆ ಇರೋ ಡ್ರೆಸ್ ಯಾವ್ದು ಹೇಳು? ಯಾವುದು? ಅಡ್ರೆಸ್. ಸಾರಿ ಸರ್, ಸಾರಿ ಸಾರಿ. ಚಿನ್ನ, ಇನ್ನೊಂದು ಜೋಕ್ ಇದೆ. ಒಂದ್ ದಿವಸ 2 ಹುಳುಗಳು ವಾಕಿಂಗ್ ಹೋಗ್ತಾ ಇರ್ತವಂತೆ. ತುಂಬಾ ಚಳಿಗಾಲ. ಅದ್ರಲ್ಲಿ ಒಂದು ಹುಳು ಮಾತ್ರ ಗಡ 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 ಅಂತ ನಡುಗ್ತಾ ಇರ್ತದೆ. ಒಂದು ಹುಳು ಮಾತ್ರ ಚಳಿನೇ ಆಗಲ್ಲ. ಯಾಕೆ ಹೇಳು? ಯಾಕೆ? ಅದು ಕಂಬಳಿ ಹುಳು. ಸಾರಿ ಸಾರಿ. ಒಂದು ಸೀರೆ ತಗೊಳಕ್ ಎಷ್ಟೆಲ್ಲ ಅನುಭವಿಸ್ಬೇಕು. ಏನಂದೆ? ಸೂಪರ್ ಕಾಮಿಡಿ ಮಾಡಿದ್ರಿ. ಥ್ಯಾಂಕ್ ಯು. ಸೀರೆ ತೋರ್ಸು. ಸೀರೆ
ಈ ಸೀರೆ ನೋಡಿ ಹೆಂಗಿದೆ? ಚೆನ್ನಾಗಿಲ್ಲ. ಏಯ್, ಬೇರೆ ತೋರ್ಸು. ಮೇಡಮ್ ಈ ಸೀರೆ ನೋಡಿ ಹೆಂಗಿದೆ? ಚೆನ್ನಾಗಿರೋದು ತೋರ್ಸು. ಮೇಡಮ್ ಈ ಸೀರೆ ನೋಡಿ ಹೆಂಗಿದೆ? ಏನ್ರಿ ಈ ಸೀರೆ ಹಾಕೊಂಡ್ ಬರ್ತೀನಿ. ಪ್ಲೀಸ್ ಕ್ಯಾರಿ ಆನ್. ಬೈದವೆ ನಮ್ಗೆ ಸರ್. ನೀವು ಒಂದ್ ಸೆಕೆಂಡ್ ಸರ್, ಹೇಳಿ. ನೀವು ಮಜಾ ಬರ್ತಲ್ಲ ಯಾಕೆ ಮಾಡ್ತೀರಾ ಸರ್? ಏಯ್ ನಾನಲ್ಲಪ್ಪ ಅದು. ಈ ತಲೆ ನೋಡಿ ಹೇಳ್ದೆ ಸರ್, ಮಾಡ್ತೀರಾ ನೀವು? ನಾನೇ. ನೀವಾ? ನಾನೇ. ಏನ್ ಟೈಮಿಂಗ್ ಸರ್ ನಿಮ್ದು? ಥ್ಯಾಂಕ್ ಯು. ಚಿನ್ನ ಆಯ್ತಾ? ಹಾ ರೀ ಆಯ್ತು. ಎಷ್ಟೊತ್ತಮ್ಮ? ಹಾಗೆ ಬಿಡ್ತು. ನೋಡಿ ಹಾ. ರೀ ಈ ಸೀರೆ ಹೇಗಿದೆ? ಹೋ, ಅದು ಡಿಸೈನೇ ಚೆನ್ನಾಗಿಲ್ಲ ಡಾರ್ಲಿಂಗ್. ಬೇರೆ ಬೇರೆ ಕೊಡು. ಏಯ್ ಬೇರೆ ಕೊಡು. ರೀ ಇಲ್ಲಿ ನೋಡಿ. ಸೀರೆ ರೇಷ್ಮೆ ಮೈಯೋಳೆ ನಿಂಗ್ಯಾಕ ಸೀರೆ. ಇದು ಕಲರು ಡಿಸೈನ್ ಎರಡೂ ಚೆನ್ನಾಗಿಲ್ಲ. ಬೇರೆ ತೋರ್ಸು. ಸರ್ ನೋಡಿ ಸರ್, ಈ ಸೀರೆ ಹೆಂಗಿದೆ? ನಾನೇನ್ ಹೇಳ್ದೆ, ನಾನು ಹೆಡ್ತಿ ಬಂದು ಹೇಳ್ಬೇಕು ಅದನ್ನ. ಆಯ್ತು. ಸೀರೆ ಚೆನ್ನಾಗಿಲ್ಲ. ಹಾ. ಮೇಡಮ್ ಈ ಸೀರೆ ನೋಡಿ ಮೇಡಮ್ ಹೆಂಗಿದೆ? ಮೇಡಮ್ ಈ ಸೀರೆ ನೋಡಿ ಮೇಡಮ್. ಅಸಹ್ಯವಾಗಿದೆ. ಮೇಡಮ್ ಈ ಸೀರೆ ನೋಡಿ ಮೇಡಮ್. ಇಷ್ಟನೇ ಆಗಿಲ್ಲ. ಮೇಡಮ್ ಅದು ಚೆನ್ನಾಗಿಲ್ಲ. ಅದು ಇದು ಛೀ, ಅದು ಅಸಹ್ಯ. ಇದು ಅಸಹ್ಯ. ಸೂಪರ್. ಏನ್ ಕೊಬ್ಬ ನಿಮ್ಗೆ? ಕೊಬ್ಬ? ಯಾವಂಗ ಕೊಬ್ಬ ಅಂತ ಕೇಳ್ತಿದ್ಯಾ? ನಾವು ಕಸ್ಟಮರ್ಸ್ ಕಣೋ ಚಿನ್ನ. ಇದಕ್ಕೆ ಹೇಳಿದು ಈ ಚಿಲ್ಡ್ರನ್ ಮಕ್ಕಳ ಅಂಗಡಿಗೆಲ್ಲ ಬರೋದ್ ಬೇಡ ಅಂತ. ಥು, ವಾಸನೆ ನಡಿ. ಏಯ್ ಸ್ನಾನ ಮಾಡ್ಕೊಂಡ್ ಬರೋದಲ್ವೇನ್ರಿ? ಏಯ್. ನಡಿ ಚಿನ್ನ ಹೋಣ. ರೀ ಏನ್ ವಾಸನೆ? ಬಡವ್ರ ವಾಸನೆ. ಬಡವ್ರಿಗೂ ವಾಸನೆ ಇರುತ್ತಾ? ಮೂಸ್ ನೋಡ್ಬೇಕಾದ್ರೆ ಹೌದ್ರಿ, ಬಡವ್ರ ವಾಸನೆ. ಇದು ಯಾಕೋ ನಿಮ್ಮಿಬ್ರಿಗೂ ಜಾಸ್ತಿ ಆಯ್ತು ಅಂತ ಅನಿಸ್ತಾ ಇಲ್ವಾ? ಇವಳು ಯಾರು ಅನ್ಕೊಂಡೆ? ಹೆಂಗ್ಸು ಅನ್ಕೊಂಡಿದೀನಿ. ಏಯ್ ಹೆಂಗಸೆ ಅವಳು. ಎಲ್ರಿಗೂ ನಾರ್ಮಲ್ ಆಗಿ ಕಿಡ್ನಿ ಸ್ಟೋನ್ ಆಗುತ್ತೆ, ಆದ್ರೆ ಇವಳಿಗೆ ಡೈಮಂಡ್ ಸ್ಟೋನ್ ಆಗಿತ್ತು. ಅದನ್ನ ಆಪರೇಷನ್ ಮಾಡಿ ಡಾಕ್ಟರ್ ನಮ್ಗೆ 10 ಲಕ್ಷ ಕೊಟ್ರು ಗೊತ್ತಾ? 10 ಲಕ್ಷನ? ಅದೆಲ್ಲ ಇರ್ಲಿ, ಇವಳಿಗೆ ಒಂದ್ಸಲ ಹುಷಾರಿರ್ಲಿಲ್ಲ. ಟ್ರೀಟ್ಮೆಂಟ್ ಗಿಂತ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ವಿ. ಇವಳು ಬ್ಲೌಸ್ ಕಲರ್ ಮ್ಯಾಚಿಂಗ್ ಟ್ಯಾಬ್ಲೆಟ್ ಕೊಡ್ಲಿಲ್ಲ ಅಂತ ಇವಳು ಟ್ರೀಟ್ಮೆಂಟ್ ತಗೊಳ್ಳಿಲ್ಲ. ಇನ್ನೊಂದು ಗೊತ್ತಾ, ನಾವು ಮನೆ ಮುಂದೆನೆ ಸ್ಪೀಡ್ ಬ್ರೇಕ್ ಹಾಕಿದೀವಿ. ಯಾಕೋ? ಮನೆ ಮುಂದೆ ಹೋಗೋರು ಗಾಡಿನ ನಿಲ್ಸಿ ಒಂದ್ಸಲ ಮನೆ ನೋಡ್ಕೊಂಡು ಮುಂದಕ್ಕೆ ಹೋಗ್ಬೇಕು ಅಂತ. ಹಂಗೆ? ಏನ್ ಹಂಗೆ? ಇನ್ನೊಂದ್ ಗೊತ್ತಾ, ಏನು? ಎಲ್ರು ಊಟ ಮಾಡಿ ತಟ್ಟೆನ್ ಬಿಸಾಕ್ತಾರೆ, ಆದ್ರೆ ನಾವು ಬಟ್ಟೆನ್ ಹಾಕೊಂಡ್ ಬಿಸಾಕ್ತಿವಿ. ಇವಳು ಬ್ಲೌಸ್ ಅಲ್ಲಿ ಚಿನ್ನದ ಎಂಬ್ರಾಯ್ಡ್ರಿ ಇದೆ. ಎಂಬ್ರಾಯ್ಡ್ರಿ ಎಲ್ಲಿ ತೋರಿಸಿ ಮೇಡಮ್? ಸರಿ ನೋಡಿ. ತೋರ್ಸು ಅಂದ್ಬಿಟ್ಟು ಇವಳು ನೋಡಿ ನೋಡಿ ಅನ್ಬಿಟ್ಲು. ಮೇಡಮ್ ನಾನು ದುರಹಂಕಾರಿಗಳನ್ನ ನೋಡಿದೀನಿ, ಇವರಿಬ್ರು ದುರ 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 ದುರಹಂಕಾರಿಗಳು. ಹೌದು ಕಣೋ, ನಾವು ದುರಹಂಕಾರಿನೇ. ಈಗ ನೀವು ಬಟ್ಟೆನ ಸೇಲ್ ಮಾಡುವಾಗ 1000 ರೂಪಾಯಿ ಅಂತ ಹೇಳ್ತೀರಾ, ಅದನ್ನ ಕಸ್ಟಮರ್ಸ್ ಬಂದು ಏನ್ ಕೇಳ್ತಾರೆ? ಏನ್ ಕೇಳ್ತಾರೆ? 500 ರೂಪಾಯಿ ಕೊಡ್ತೀವಿ, ಕೊಟ್ರೆ ಕೊಡಿ, ಇಲ್ಲಾದ್ರೆ ಇಲ್ಲ ಅಂತಾರೆ. ಆದ್ರೆ ನಾವ್ ಆತರ ಅಲ್ಲ. ಮತ್ತೆ? ನೀವು 1000 ರೂಪಾಯಿ ಹೇಳಿದ್ರೆ 1500 ಕೊಡ್ತೀವಿ, ಕೊಟ್ರೆ ಕೊಡಿ, ಇಲ್ಲಾದ್ರೆ ಇಲ್ಲ ಅಂತೀವಿ. ಆಯ್ತು ಮೇಡಮ್, ಆದ್ರೆ ಇಷ್ಟೊಂದು ದುರಹಂಕಾರ ಒಳ್ಳೇದಲ್ಲ ತಿಳ್ಕೊಳ್ಳಿ. ಏನ್ ಒಳ್ಳೇದಲ್ಲ? ನಮ್ಮ ಯಜಮಾನ್ರನ್ನ ಯಾರು ಅಂತ ಅನ್ಕೊಂಡಿದ್ಯಾ? ಅವ್ರು ಹುಟ್ತಾನೆ ಕಾಲ್ ಮೇಲೆ ಕಾಲ್ ಹಾಕೊಂಡು ಹುಟ್ಟದವ್ರು ಗೊತ್ತಾ? ಕಾಲಲ್ಲಿ ಬೂಟ್ ಬೇರೆ ಇತ್ತು, ಯವ್ವ! ಕೈಯಲ್ಲಿ ಚಿನ್ನ ಸ್ಪೂನೆ ಹಿಡ್ಕೊಂಡು ಹುಟ್ಟಿದ್ರು. ಯಪ್ಪ! ಹಾ, ಮತ್ತ ಅವ್ರಿಗೆ ಇನ್ನೆಷ್ಟು ದುರಹಂಕಾರ ಇರ್ಬೇಡ. ಇರ್ಬೇಕಾದ್ರೆ ದುರಹಂಕಾರ. ಏನಿರ್ಬೇಕಾದ್ರೆ ದುರಹಂಕಾರ? ಲೈ, ಅಂಗಡಿಲಿ ಫ್ಯಾನು AC ಏನು ಆನ್ ಮಾಡಿಲ್ಲ. ಆನ್ ಮಾಡ. ನಮ್ಮ ಓನರ್ ಹೇಳಿದ್ದಾರೆ ಬೆವ್ರು ಸುರ್ಸ್ಕೊಂಡ್ ದುಡಿ ಅಂತ. ನೀನ್ ಕೂಲಿ ಅವನು, ನೀನ್ ಬೇವ್ರ ಸುರ್ಸ್ ದುಡಿಬೇಕು. ನಾವು ಶ್ರೀಮಂತರು ಕಣ, ನಾವ್ ಯಾಕೋ ಬೇವ್ರ ಸುರ್ಸ್ಬೇಕು? ಆನ್ ಮಾಡಲಿ. ಟಣಕ ಪಣಕ. ಹೆಂಗೆ ಚಿನ್ನ? ನನ್ ಬಂಗಾರ ಕಣ್ರಿ ನೀವು. ಈಗ ಹೇಳಿ ಸರ್, ಯಾವ ಕಲರ್ ಬಟ್ಟೆ ಬೇಕು ನಿಮ್ಗೆ? ನೀರ್ ಕಲರ್ ಬಟ್ಟೆ ತೋರ್ಸು. ಸರ್ ತಮಾಷೆ ಮಾಡ್ಬೇಡಿ, ಹೇಳಿ ಸರ್ ನೀವು. ಕ್ರಿಶ್ಚಿಯನ್ ಕಲರ್ ಸೀರೆ ತೋರ್ಸು, ಅವ್ರ ಅಪ್ಪನ್ ಕಲರ್ ಬ್ಲೌಸ್ ತೋರ್ಸು. ಸೀತಾರಾಮ ಕಲರ್ ಇದೆ. ಕಲರ್ ಬಟ್ಟೆ ಇಲ್ಲ ಸರ್. ಇಲ್ಲ ತಾನೆ? ಇಲ್ಲ. ಯಾವ್ದಿದೆ ಅದ್ ತೋರ್ಸು, ನಮ್ಗೆ ಯಾವ್ದು ಬೇಕಾದ್ ಸೆಲೆಕ್ಟ್ ಮಾಡ್ಕೊಂತೀವಿ. ಕಾಂಚುಲಿ ಮಾತಾಡ್ತಾನ ಹಾ, ನನ್ನ ಹತ್ರನೇ. ಹೌದು. ಮತ್ತೆ ಈ ಸೀರೆ ನೋಡಿ ಡಾರ್ಲಿಂಗ್, ಈ ಸೀರೆ ನೋಡಿ. ಚೆನ್ನಾಗಿಲ್ಲ, ಬೇಡ. ಸರ್, ಇಲ್ಲೊಂದು ಹೊಸ ವೆರೈಟಿ ಸೀರೆ ತಂದಿದ್ದೀನಿ ಸರ್. ತೋರ್ಸಪ್ಪ. ಇಲ್ಲಿ ನೋಡಿ ಸರ್, ಈ ಸೀರೆ ನೋಡಿ. ಡಾರ್ಲಿಂಗ್, ಈ ಸೀರೆ ನೋಡಿ. ಚಿನ್ಕ ಚಿನ್ಕ ಮಿಣ್ಕ ಮಿಣ್ಕ. ಓ ಡಾರ್ಲಿಂಗ್, ಇದು ಟ್ರಾನ್ಸ್ಪರೆಂಟು, ಎಲ್ಲ ಕಾಣುತ್ತೆ. ಬೇರೆ ತೋರ್ಸು. ಸರ್, ಈ ಸೀರೆ ನೋಡಿ ಸರ್, ಸಖತ್ತಾಗಿದೆ. ಡಾರ್ಲಿಂಗ್, ಈ ಸೀರೆ ನೋಡಿ. ಏನ್ ಕೆಂಪುದು. ಏನ್ ಕೆಂಪುದು? ಇದ್ರಲ್ಲಿ ಏನು ಕಾಣಿಸೋದೇ ಇಲ್ಲ. ನಮ್ಮಂತ ರಸಿಕರಿಗೆ ಇದೆಲ್ಲ ಹಿಡ್ಸೋದೇ ಇಲ್ಲ. ಬೇರೆ ತೋರ್ಸ್. ಸರ್ ತೋರ್ತೀನಿ, ಯಾಕಂಗ್ ಹೆದರ್ತೀರಾ? ಮಾತಾಡ್ತೀನಿ. ಮೇಡಮ್, ಈ ಸೀರೆ ನೋಡಿ ಮೇಡಮ್. ಡಾರ್ಲಿಂಗ್, ಇಳಕಲ್ ಸೀರೆ. ಇದು ಸೀರೆ ಚೆನ್ನಾಗಿದೆ, ಬಾರ್ಡರ್ ಚೆನ್ನಾಗಿದೆ, ಬಟ್ ಕ್ವಾಲಿಟಿ ಯಾಕೋ ತಳ್ಳಗಿದೆ. ಮೇಡಮ್, ಸ್ವಲ್ಪ ತಿಂದ್ರೆ ದಪ್ಪ ಆಗ್ತೀರಾ? ಹೇ,
ಹಲೋ, ನಾನು ಡಯಟ್ ಅಲ್ಲಿ ಇದ್ದೀನಿ. ನಾನು ಯಾವ್ದ್ರಲ್ಲಿ ಊಟ ಮಾಡೋದು ಗೊತ್ತಾ ನಿಮ್ಗೆ? ಯಾವ್ದ್ರಲ್ಲಿ? ಈ ವಿಳ್ಯದೆಲೆ ಗೊತ್ತಾ? ಅದ್ರಲ್ಲಿ ಅನ್ನ ಸಾರು ಹಾಕೊಂಡು ಊಟ ಮಾಡೋದು. ವಿಳ್ಯದಲ್ಲಿ ಅನ್ನ ಸಾಂಬಾರ್ ಹಾಕೊಂಡು ಊಟ ಮಾಡ್ತಾಳಂತೆ. ಡಯಟ್ ಡಯಟ್ ಸರ್, ಅವಾಗ ಒಂದು ಸ್ಯಾರಿ ತರಿಸಿದ್ರಲ್ಲ, ಅದು ಚಿಣ್ಕ ಚಿಣ್ಕ ಅದಿರ್ಲಿ, ಅದನ್ನ 2 ಪೀಸ್ ಮಾಡ್ಬಿಡಿ. ಒಂದು ಅದ್ರಲ್ಲಿ ನನ್ಗೆ ಅರ್ಧ ಸ್ಯಾರಿ ಆಗುತ್ತೆ, ನನ್ ಗಂಡಂಗೆ ಅರ್ಧ ಲುಂಗಿ ಆಗುತ್ತೆ. ಆಮೇಲೆ ಅವಾಗ ಒಂದು ಟಾಪ್ ತೋರಿಸಿದ್ರಿ, ಅದು ನನಗೆ ಓಕೆ, ಆದ್ರೆ ನನಗೆ ಶೋಲ್ಡರ್ ಹತ್ರ ಓಪನ್ ಬೇಕು. ಯಾಕಂದ್ರೆ ನಾನೆಲ್ಲ ಓಪನ್ನೇ ಹಾಕೋದು. ಈ ಶೋಲ್ಡರ್ ಹತ್ರ ಓಪನ್ ಬೇಕು ಅಂದ್ರೆ ಹಾ, ಹಾ. ಓಕೆ ರೆಡಿ ಮಾಡಿದೀನಿ ಮೇಡಮ್. ಅದನ್ನ ಪ್ಯಾಕಿಂಗ್. ಥ್ಯಾಂಕ್ ಯು. ಎಷ್ಟಾಯ್ತು ಸರ್? 1,500. ಯಾವನ್ಗೂ ಹೇಳ್ತಾ ಇದ್ಯಾ? 1,500 ನನಗೆ ಕೊಡಕ್ಕೆ ಆಗಲ್ಲ. ಮತ್ತೆ ಕೊಟ್ರೆ 2,500 ಕೊಡ್ತೀನಿ, ಕೊಟ್ರೆ ಕೊಡು, ಇಲ್ಲಾದ್ರೆ ಇಲ್ಲ. ಬಾ ಡಾರ್ಲಿಂಗ್, ಹೋಗೋಣ. ಹೋಗಮ್ಮ, ನಿನ್ನ ಹತ್ರ ಎಷ್ಟು ಜನ ನೋಡಿಲ್ಲ, ಬಂದ್ಬಿಟ್ಲು. ಏನೋ 2,500? ಅಯ್ಯೋ ಮೇಡಮ್ ಮೇಡಮ್ ಮೇಡಮ್, ಎಕ್ಸ್ಕ್ಯೂಸ್ ಮೀ, ಬನ್ನಿ ಮೇಡಮ್, ತಗೊಳ್ಳಿ ಮೇಡಮ್, 2,500 ಕೊಡಿ. ಏನೋ ನೀ ಹೇಳಿದ ಕೂಡಲೇ 2,500 ಕೊಟ್ಬಿಡ್ಬೇಕಾ? ಮತ್ತೆ 3,000 ಕೊಡ್ತೀನಿ, ಫೈನಲ್ ರೇಟ್ ಮಾತಾಡೋ ಹಾಗೆ ಇಲ್ಲ. ಅಯ್ಯೋ ದೇವರೇ, ಆಯ್ತು ಅಷ್ಟೇ ಕೊಡಿ ಮೇಡಮ್. ಡಾರ್ಲಿಂಗ್, ಗಿವ್ ಹಿಮ್ 3,000. ಓಕೆ. ಡಾರ್ಲಿಂಗ್, ಪರ್ಸು ಮರ್ತು ಬಂದಿದ್ದೀನಿ, ನಿನ್ನ ಹತ್ರ ಇದ್ರೆ ಕೊಟ್ಬಿಡು. ಓಕೆ ಡಾರ್ಲಿಂಗ್. ಡಾರ್ಲಿಂಗ್, ನನ್ನ ಹತ್ರ ಪರ್ಸ್ ಇಲ್ಲ. ಅಷ್ಟೇನಾ? ಮಕ್ಕದ್ಮೇಲೆ ಎಸ್ಬಿಟ್ ಬಾ. ಆಯ್ತಪ್ಪ. ಆಯ್ತ್ರಿ, ಸಾಲ ಕೊಡಿ. ಹಲೋ ಮೇಡಮ್, ಗ್ರಾಹಕರು ದೇವ್ರಿದ್ದಂಗೆ, ದೇವ್ರಿಗೆ ಸಾಲ ಕೊಡೋಷ್ಟು ನಾವು ದೊಡ್ಡವರಲ್ಲ. ಅಮಿಕನ್ ದುಡ್ಡು ಕೊಡಿ, ದುಡ್ಡು ಕೊಡಲ್ಲ. ಮಕ್ಕದ್ಮೇಲೆ ಎಸ್ಬಿಟ್ ಬಾರೆ. ಯಾಕೆ ಬಂದ್ಬಿಡಿರಿ, ಬಟ್ಟೆ ಎಲ್ಲ ತೆಗ್ದಿದ್ದೀನಿ. ಮೇಡಮ್ ಆಲ್ರೆಡಿ ಕಟ್ ಮಾಡಿಸಿದಾರೆ, ಸುಮ್ ದುಡ್ಡು ಕೊಡ್ಬೇಕು ಅಷ್ಟೇ. ಇಡಿಯಟ್, ಹೇಳ ಅಕೌಂಟ್ ನಂಬರ್ ಹೇಳು, ಈಗ ಟ್ರಾನ್ಸ್ಫರ್ ಮಾಡ್ತೀನಿ. ಯಾವನಿ ಬೇಕಲ್ಲ ಅಕೌಂಟ್ ನಂಬರು? ಯಾವನಿ ಬೇಕು? ಸುಮ್ ಅಮಿಕನ್ ದುಡ್ಡು ಕೊಡಲ್ಲ. ತಗೊಳ್ಳೋ, ವಾಚ್ ತಗೊಳ್ಳೋ, 2.5 ಲಕ್ಷ ರೂಪಾಯಿ ತಗೊಳ್ಳೋ. 2.5 ಲಕ್ಷ? ಆ ಪುಟ್ಕೋಸಿ 2.5 ಲಕ್ಷ ನೀನೇ ಇಟ್ಕೋ. ನಾನು 3,000 ರೂಪಾಯಿ ಮೇಲೆ 1 ರೂಪಾಯಿ ತಗೊಳಲ್ಲ. ನಾಯಿ ತಗೊಳ್ಳೋ. 30 ಲಕ್ಷ ರೂಪಾಯಿ ಕಾರ್ ಕೈ ತಗೊಳ್ಳೋ. 30 ಲಕ್ಷ ರೂಪಾಯಿನ? ನನಗಿದು ಬೇಡ. 3,500 ರೂಪಾಯಿ ಮೇಲೆ 1 ರೂಪಾಯಿ ತಗೊಳಲ್ಲ ನಾನು. ಅಣ್ಣ, ಇದಕ್ಕೆ ಫುಲ್ ನಾವು ಏನ್ ಮಾಡಿದೀವಿ ಅಂದ್ರೆ ಡೈಮಂಡ್ ಅಲ್ಲಿ ಡಿಸೈನ್ ಮಾಡ್ಬಿಟ್ಟಿದೀವಿ. ಇದಕ್ಕೆ ಮಿನಿಮಮ್ ಮ್ಯಾಕ್ಸಿಮಮ್ 40 lakhs ಆಗುತ್ತೆ. ಇದನ್ನ ಹಿಡ್ಕೊಂಡು ಬಟ್ಟೆ ಕೊಟ್ಬಿಡಿ. 40 lakhs ಡೈಮಂಡ್? ನನಗೆ ಅದು ಬೇಡ. 3,000 ರೂಪಾಯಿ ಮೇಲೆ 1 ರೂಪಾಯಿ ತಗೊಳಲ್ಲ ನಾನು, ಅದೇ ಬೇಕು ನನಗೆ. 40 ಲಕ್ಷ ರೂಪಾಯಿ ಕೊಡೋದು. ನಿಮ್ಗೆ ಯೋಗ್ಯತೆಗೆ ಅವಾಗ್ಲೇ ಕೊಟ್ರಲ್ಲ 1,500, ಅದನ್ನಾದ್ರೂ ಕೊಡಿ, ಇಲ್ಲ 3,000 ಕೊಡಿ. ಒಳ್ಳೆ ಯಾವನ್ ಯೋಗ್ಯತೆ ಬಗ್ಗೆ. ಯಾವನು ನೀನು? ನನ್ನ ಮಗನೇ, ಬಡವರಿಗೆ ವಾಸನೆ ಇರುತ್ತ, ವಾಸನೆ. ಶ್ರೀಮಂತರದೇ ಗಬ್ಬು ಹೊಡಿತಾ ಇದೆ. ಲೇ, ಏನು ಇರೋ ನಾ ಕೂದ್ಲಿಗೆ ಕಲರ್ ಬೇಕಾ? ಕಲರ್ ಈ ಕಡೆ ಬಾ ಬಾ ಬಾ. ದುಡ್ಡು ಕೊಡು, ದುಡ್ಡು. ದುಡ್ಡಿಲ್ಲ ಕಣೋ. ಈಗೇನೋ ಮಾಡೋದು? ಏನ್ ಮಾಡೋದು? ನಿನ್ನ ಹೆಂಡತಿ ಬಿಟ್ಟೋಗು. ನಾನು ಹೇಳಿದ್ದು ನಿನ್ನ ಹೆಂಡತಿ ಬಿಟ್ಟು ಮನೆಗೆ ಹೋಗಿ ದುಡ್ಡು ತಗೊಂಡು ಬಾ ಅಂತ. ಜಾವ್. ಡಾರ್ಲಿಂಗ್, ಇಸ್ ಇಟ್ ಓಕೆ ಫಾರ್ ಯು? ಹೋಗ. ಬಂದ್ಬಿಟ್ರೆ ಪುಕ್ಸ ಟೇಸ್ಕೊಳಕ್ ಬಂದ್ಬಿಡ್ತಾರ ನನ್ನ ಮಕ್ಕಳ. ನಿನ್ನ ಮಗ ನಾಯಿ ಒಳ್ಳೆ ಪಾತ್ರಕ್ಕೆ ಬಾಯಕಂಗ್ ಆಗ್ತವನಲ್ಲಪ್ಪ. ಸರ್, ಫಾರ್ ಎ ಸ್ಮಾಲ್ ಚೇಂಜ್ ನಾನು ಇಲ್ಲೇ ಇರ್ತೀನಿ, ನನ್ನ ಹೆಂಡತಿನ ಕಳಿಸ್ತೀನಿ. ನಾನು ಹೋಗ್ಬರ್ತೀನಿ. ಓಕೆ. ದುಡ್ಡಿಲ್ಲ ಕಣ, ಏನೋ ಮಾಡೋದು? ಕಾಲ್ಬಿಳು. ಓಕೆ, ಕಾಲ್ಬಿಳು. ಮತ್ತೆ ನಾವು ಹೋಗೋಣ. ದುಡ್ಡಿಲ್ಲ? ಹಂಗಾದ್ರೆ ನನ್ನ ಅಂಗಡಿ ಮುಂದೆ 1 hour ಗೊಂಬೆ ತರ ನಿಂತ್ಕೋಬೇಕು. ಆಯ್ತು ಬಿಡು, ನಿತ್ಕೋ. ಒಂದು ಬಿಡ್ತೀರ ನನ್ನ ಮಕ್ಕಳ ಗೊಂಬೆ ತರ. ಏನಾದ್ರು ಮಾಡ್ರಿ. ಏನ್ ಮಾಡೋದು? ನಿನ್ ಮುಖ ನೋಡಿ ಎಷ್ಟು ಉದ್ದ ಐತೆ. ಆಗಲ್ಲ ಕಡೆ. ಏನ ಪಿಸಿ ಅದು ಗೊಂಬೆ ತರ ಯಾವ ಆಂಗಲ್ ಅಲ್ಲಿ ನಿಂತ್ಕೋಬೇಕು ಅಂತ ಯೋಚನೆ ನಿಂತ್ಕೋಬೇಕು ಅಷ್ಟೇ. ನಿಂತ್ಕೊಳ್ಳಿ, 1 hour ಗೊಂಬೆ ತರ ನಿಂತ್ಕೋಬೇಕು, ಇಲ್ಲಾಂದ್ರೆ ಮೊದ್ಲಿಂದ ನಿಲ್ಲಿಸ್ತೀನಿ. ಪಪ್ಪ, ಹೊಸ ಬಟ್ಟೆ ಪಪ್ಪ, ಅದಕ್ಕೆ ತಾನೇ ಮಗ ಬಂದಿದ್ದು. ಬಾ ಹೋಗೋಣ. ಪಪ್ಪ, ತೊಂಬೆ ಎಲ್ಲ ಮಗ, ಅದು ಬೊಂಬೆ. ತೊಂಬೆ. ಎಕ್ಸ್ಕ್ಯೂಸ್ ಮೀ. ಎಸ್ ಪಪ್ಪ,
ಸೇಮ್ ಮನ್ಸರ್ ತನ್ನೇ ರಿಯಾಕ್ಟ್ ಮಾಡ್ತಾ ಇದೆ ಪಾಪ. ಹೌದಾ ಬಾ ಮಗ. ಹೌದಲ್ಲ ಹೌದು ಮಗ. ನಿನ್ ಫೋಟೋ ತೆಗಿ. ಆಯ್ತು ಪಪ್ಪ. ಪಪ್ಪ ಸ್ವಲ್ಪ ಹತ್ರ ನಿಂತ್ಕೋ ಪಪ್ಪ. ಇನ್ನೂ ಹತ್ರ ನಿಂತ್ಕೋ ಪಪ್ಪ. ಅಂಟುಕೋ ನಿಂತ್ಕೋ ಪಪ್ಪ. ಏನ್ ಮಗ ನಿಂದು ಹಂಗೆ ಸ್ವಲ್ಪ ಸೊಟ್ಟು ಕೈಯಾಕೋ ಪಪ್ಪ. ಅಪ್ಪ ಪಪ್ಪ ಯಾರೋ ಒದ್ದಾಗಿತ್ತು ಪಪ್ಪ. ನೋಡಿಲ್ಲ ಮಗ, ನೀ ಫೋಟೋ ತೆಗಿ ಬಾ. ಏಯ್ ಏನಾದ್ರೂ ನಕರ ಮಾಡಿದ್ರೆ ನನ್ನ ಮಗನೇ ಮತ್ತೆ 1 hour ಹಂಗೆ ನಿಂತ್ಕೋಬೇಕು. ನಾನು ಹೆಂಡತಿ ಕೊಡೋ ಪಪ್ಪ ಕಾರಲ್ಲಿ ಸೀಟ್ ಬೆಲ್ಟ್ ಹಾಕೊಂಡ್ ಕೂರ್ತಾರಲ್ಲ ಹಂಗೆ ಬೆಲ್ಟ್ ಹಾಕೊಂಡ್ ಕೂರು ಪಪ್ಪ. ಇರು. ಅಲ್ಲ ಪಪ್ಪ, ಕ್ರಾಚು ನಾಚಿಕೆ ಆಗುತ್ತೆ ಮಗ. ಕೈ ತೆಗಿಯೋ ನಾಯಿ. ಪಪ್ಪ ಅಮ್ಮಂಗೆ ಈ ಸೀರೆ ಚಂದ ಕಾಣ್ತದೆ, ತಗೋ ಪಪ್ಪ. ಬೇಕಾ? ಎಕ್ಸ್ಕ್ಯೂಸ್ ಮೀ ಸರ್ ಸರ್ ಸರ್, ಸೀರೆ ಬೇಕಿತ್ತು. ಸೀರೆ ಬೇಕತ್ತಾ? ಒಂದೇ ನಿಮಿಷ ಬಂದೆ. ಪಪ್ಪ ಅದಲ್ಲ ಪಪ್ಪ, ಇದೇ ಸೀರೆನೇ ಬೇಕು ಮಗ. ಅಯ್ಯೋ ನಾಯಿ ನನ್ನ ಮಕ್ಕಳ. ಸರ್ ಏನ್ ಸರ್ ಈ ನನ್ನ ಮಗ? ಹೇಯ್ ಚೋಟುದ್ದ ಇದೆಯಾ? ಎಷ್ಟೆಲ್ಲ ಕಲ್ತಿದ್ದೆ ನನ್ನ ಮಗನೇ ನೀನು. ಅಮ್ಮು ಬೇಬಿ ತರ ಇದ್ದಾನೆ, ಬಿಟ್ರೆ ಬೇಬಿನೇ ಮಾಡ್ತಾನೆ. ಪಪ್ಪ ತೊಂದ್ರೆ ಅಲ್ಲ ಪಪ್ಪ, ಮನ್ಸರು ಪಪ್ಪ. ಏಯ್ ಯಾವನ ಲೇ, ಯಾಕೋ ಕಳ್ಸಿದೆ? ನಾನೇ ಕಣೋ ಕಳ್ಸಿದ್ದು. ನನ್ನ ಮಗನೇ ಬಂದಿರೋ ಕಸ್ಟಮರ್ನ ಹಂಗೆ ಕಳಿಸ್ಬಿಟ್ಟ. ಇನ್ನೂ 1 hour ಗೊಂಬೆ ತರ ಹಂಗೆ ನಿಂತ್ಕೋಬೇಕು ಇಬ್ರು. ಅಲ್ಲ ಏ ಬುಡೆ ತಲೆ ಕೆಡ್ಸ್ಕೋಬೇಡ. 5 ಜನ ಹೆಣ್ತಿರ್ ನನ್ಗೆ 5 ಸೀರೆನು ತಂದು ಬಿಡ್ತೀನಿ ಬಿಡು. ಒಳ್ಳೆ ಅಂಗಡಿಗೆ ಬಂದಿದ್ದೀನಿ, ಯಾಕೆ ತಲೆ ಕೆಡ್ಸ್ಕತಿಯಾ? ಬಾಸ್ ನೀವೇನ್ ಬಾಸ್ ಇಲ್ಲಿ? ಬಟ್ಟೆ ತಗೊಳ್ಳೋಣ ಅಂತ ಅಂಗಡಿಗೆ ಬಂದಿದ್ದೆ, ಪರ್ಸ್ ಮರ್ತ್ ಬಂದಿದ್ದೀನಿ, ಅದಕ್ಕೆ ಗೊಂಬೆ ತರ ನಿಲ್ಸಿದ್ದಾನೆ 1 hour ಇಂದ. ರೀ ಪ್ರೊಪ್ರೈಟರ್ ಯಾರು ಗೊತ್ತೇನ್ರಿ ಇವರು? ದ ಗ್ರೇಟ್ ಸಂತೋಷ್ ಗ್ರೂಪ್ ಆಫ್ ಕಂಪನಿ ಓನರ್ ಕಣ್ರಿ. 30,000 ಕೋಟಿ ಒಡೆಯರು ಇವರು. ಇವ್ರನ್ನ ಹಿಂಗ್ ನಿಲ್ಸಿದಿರಲ್ಲ, ಇದು ಸರಿ ಅನ್ರಿ ಇದು? ಅವ್ನು ಎಷ್ಟು ಕೊಡ್ಬೇಕು ಹೇಳ್ರಿ, ನಾನ್ ಕೊಡ್ತೀನಿ. 1,500,000 ಕೊಡ್ಬೇಕು. ಅಲ್ಲ 3,000. ಅಷ್ಟೇ ತಾನೆ ಸರ್? ನೀವು ಹೋಗಿ ನಾನು ಕೊಡ್ತೀನಿ, ಹೋಗಿ ಸರ್. ಅಲ್ಲ, ಅದು ಏ ಸರ್ ನೀವೆಷ್ಟು ಸಹಾಯ ಮಾಡಿಲ್ಲ, ಹೋಗಿ ಸರ್ ನಾನು ಕೊಡ್ತೀನಿ. Darling. ಮೇಡಮ್ ಹೋಗಿ ಮೇಡಮ್, ಹೋಗಿ ಹೋಗೋಣ. ಕೊಡ್ತೀನಿ, ಹೋಗಿ ಮೇಡಮ್. ಸಣ್ಣ ರೀ 30,000 ಕೋಟಿಯಲ್ಲಿ 3,000 ರೂಪಾಯಿ ಇಲ್ರಿ ರೀ, ಕೊಡ್ರಿ ಕೊಡ್ತೀನಿ. ಸರಿ ಅಯ್ಯೋ, ಹೋಗಿ ಹೋಗಿ ಮೇಡಮ್. 3,000 ಅಷ್ಟೇ ಅಲ್ವೇನ್ರಿ? ಹೌದು ಕೊಡ್ತೀನಿ ಬಿಡಿ, ತಲೆ ಕೆಡ್ಸ್ಕೊಬಿಡಿ. ಐತ್ ಐತ್ ಐತ್. ಯಾಕೆ ಹಂಗ್ ಮಾಡ್ತಾ ಇದೀಯಾ? ಪರ್ಸ್ ತಗ ಬಂದಿಲ್ಲ ಅದಕ್ಕೆ. ಅಲ್ಲ ಬಿಲ್ಡಪ್ ನೋಡಿ ನಾನೇನೋ ಲಕ್ಷ ಕೊಟ್ಟು ಹಿಂಗೆ ಬಿಸಾಕ್ ಹೋಗ್ತೀರಾ ಅನ್ಕೊಂಡ್ರೆ ಪರ್ಸ್ ತರದೇ ಬಿಲ್ಡಪ್. ಬಟ್ ನಂಗೆ ಇವತ್ತೇ ಗೊತ್ತಾಗಿದ್ದು ಬಡವರ ವಾಸ್ತೆ ಅಂತೆಲ್ಲ ಇರುತ್ತೆ ಅಂತ. ಆಲಿವೆಲ್ ದುರಂಕಾರ. ಇಲ್ಲಿ ನಿಮ್ಮ ದುರಂಕಾರ ನಮ್ಮ ಜಡ್ಜಸ್ ಏನಿಸಿದೆ ಅಂತ ಕೇಳೋಣ. ಗುರು ಸರ್, ನಮ್ಮ ರಾಗುವಷ್ಟು ಫಾಸ್ಟು Serious, sir. ಹೆಂಗಸರು ಬಟ್ಟೆನ ಚೇಂಜ್ ಮಾಡಿದ್ರೆ ಜಗತ್ತು ಚೇಂಜ್ ಆಗ್ತಾ ಇತ್ತು. ಅದ್ ಹೆಂಗ್ ಮ್ಯಾನೇಜ್ ಮಾಡ್ತೀವಿ ಅಷ್ಟು ಬೇಗ ಸೀರೆ ಚೇಂಜ್ ಮಾಡಕ್ಕೆ? ಹೆಂಗಸ್ರಿಗೂ ಆಗಲ್ಲಮ್ಮ. ಸರ್ ಆಕ್ಚುಲಿ ಒಂದೊಂದು ರೆಕಾರ್ಡ್ ಇದೆ. ಹಾ, ರೀಸೆಂಟ್ ಆಗಿ 34 ಸೆಕೆಂಡ್ಗಳಲ್ಲಿ ಸೀರೆ ಚೇಂಜ್ ಮಾಡಿದ್ದಾನೆ. ಸೂಪರ್. ಐ ಥಿಂಕ್ ಹೆಂಗಸರು ನಿಮ್ಮ ಹತ್ರ ಕಲಿಬೇಕು ರಾಘು. ಒಂದು ಸೇಲ್ಸ್ ಮೆನ್ ಕಷ್ಟ ಇದರಲ್ಲಿ ರಿಜಿಸ್ಟರ್ ಆಗಿದೆ, ಬಟ್ ಇದರಲ್ಲಿ ಉಲ್ಟಾ ಎಲ್ಲರೂ ಬಂದು ಅರ್ಧ ರೇಟಿಗೆ ಕೇಳೋರಾದ್ರೆ ಇದು ಪ್ಯಾಟರ್ನ್ ವಾಸ್ ಟೋಟಲಿ ಡಿಫ್ರೆಂಟ್. ಉಲ್ಟಾ ಜಾಸ್ತಿ ಕೇಳಿದಾಗ ಫಸ್ಟ್ ಟೈಮ್ ಕನ್ಫ್ಯೂಷನ್, ಅದು ಎಲ್ರಿಗಾಗುತ್ತೆ. ರೇಟ್ ಚೇಂಜ್ ಮಾಡಿದ ತಕ್ಷಣ ಎಕ್ಸ್ಪೆಕ್ಟೆಡ್, ದಟ್ ಡಿಡ್ ವರ್ಕ್ ವೆಲ್. ಇವನ್ ದ ಫೈನಲ್ ಪಂಚ್ ತುಂಬಾ ಚೆನ್ನಾಗಿತ್ತು. ನಾನು ಹೇಳೋದು ಎಲ್ಲದಕ್ಕಿಂತ ಇಟ್ ವಾಸ್ ವೆರಿ ಎಂಟರ್ಟೈನಿಂಗ್, ವೆರಿ ಡಿಫ್ರೆಂಟ್, ವೆರಿ ಎಂಟರ್ಟೈನಿಂಗ್. ಥ್ಯಾಂಕ್ ಯು ವೆರಿ ಮಚ್. ಸೊ ಮಯೂರಿ, ಆಕ್ಚುಲಿ ಸೇಲ್ಸ್ಮೆನ್ಗಳ ಪರದಾಟ ಗೋಳಾಟ ನಿಜವಾಗ್ಲೂ ಇದಕ್ಕಿಂತ ಜಾಸ್ತಿನೇ ಇರುತ್ತೆ ಅಂತ ನಾನು ಐ ಥಿಂಕ್ ಗೆಸ್ ಮಾಡಿದ್ದೀನಿ. ಐ ಥಿಂಕ್ ಈ ಸ್ಕಿಟ್ ಮೂಲಕ ಎಲ್ಲ ಸೇಲ್ಸ್ ಮ್ಯಾನ್ಗೆ ಒಂದು ದೊಡ್ಡ ಸಲ್ಯೂಟ್ ಕೊಡೋಣ ನಾವು, ಅವರ ತಾಳ್ಮೆಗೆ. ಸೊ ಅದನ್ನ ತುಂಬಾ ಚೆನ್ನಾಗಿ ನಿಭಾಯಿಸಿದ್ರಿ ನೀವು ಶಿವು ಅವರೇ. ಆ್ಯಂಡ್ JK ಅವರೇ ಮತ್ತೆ ರಾಘು ಅವರೇ, ನೀವು ಇಬ್ರು ನಿಜವಾಗ್ಲೂ ತುಂಬಾ ಚೆನ್ನಾಗಿ ಮಾಡಿದ್ರಿ. ಆ್ಯಂಡ್ ಮೈ ಫೇವ್ರೇಟ್ ಫಾರ್ ದಿಸ್ ಆಕ್ಟ್ ವಾಸ್ ನವೀನ್ ಅವರೇ. ನಿಜವಾಗ್ಲೂ ನಿಮ್ಮ ಎಂಟ್ರಿ ಬಂದ ತಕ್ಷಣ ಅರಿವಿಲ್ದೆ ಒಂದು ಸ್ಮೈಲ್ ಬಂದ್ಬಿಡುತ್ತೆ ಮುಖಕ್ಕೆ, ಅಷ್ಟು ಕ್ಯೂಟ್ ಆಗಿ ಮಾಡ್ತೀರಾ ನೀವು. ಒಂಥರ ನಿಮ್ಮನ್ನ ನೋಡಿದ್ರೆ ಚಾರ್ಲಿ ಚಾಪ್ಲಿನ್ ತರ ಫೀಲಿಂಗ್ ಬರುತ್ತೆ. ನೀವು ಆ ರೀತಿ ಆಕ್ಟ್ ಮಾಡಬೇಕು ಅನ್ನೋದು ನನ್ನ ಆಸೆ.
ಓವರ್ ಆಲ್ ವೆರಿ ನೈಸ್ ಆಕ್ಟ್. ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು. ತರಕಾರಿ ತರಕಾರಿ ಕ್ಯಾರೆಟ್ ಬೆಂಚ ಈರುಳ್ಳಿ ತರಕಾರಿ 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 ತರಕಾರಿ. ನಿಂಗೆ ತರಕಾರಿ ಮಾರಕ್ಕೂ ಇದೇ ಸ್ಟೇಜ್ ಬೇಕು, ಇನ್ನೊಂದೇನೋ ಮಾಡಕ್ಕೂ ಇದೇ ಸ್ಟೇಜ್ ಬೇಕು, ಎಲ್ಲದಕ್ಕೂ ಇದೇ ಸ್ಟೇಜ್ ಬೇಕು. ಹೆಂಗೋ ಯಾವ ಸಾಧ್ಯ ಅದು? ಸರ್ ತಾಜಾ ತರಕಾರಿ ತಗೊಳ್ಳಿ ಸರ್, ಚೆನ್ನಾಗಿದೆ. ಏನ್ ತಾಜಾ ಇದು? ಏನ್ ತಾಜಾನ ಇದು? ಏನಿದು ಹೊಸ ಗೆಟಪ್? ಏನಿದು? ನಾನು ಆರ್ಡಿನರಿ ತರಕಾರಿ ಮ್ಯಾನ್ ಅಲ್ಲ ಸರ್. ಮತ್ತೆ? ಅಷ್ಟು ಕೀಳಾಗಿ ನೋಡ್ಬೇಡಿ, ನಾನು ಬರೀ ಸೆಲೆಬ್ರಿಟಿಗಳು ಮಾತ್ರ ತರಕಾರಿ ಮಾರೋದು. ಸೆಲೆಬ್ರಿಟಿ ತರಕಾರಿ ಮ್ಯಾನ್? ಹೌದು. ನಮ್ಮ ಮಯೂರು ಮೇಡಮ್ ಇದ್ರಲ್ಲ, ಅವ್ರ ಮನೇಲಿ ಡೈಲಿ ಪುಳಿಯೋಗರೆ ಮಾಡ್ತಾರೆ. ಅವ್ರು ಕರ್ಬೇವಿನ ಸೊಪ್ಪು ಕೊಡೋದು ಯಾರು ಹೇಳಿ? ಕೇಳಿ ಯಾರಂತ? ಯಾರು ಮಯೂರಿ? ಡೈಲಿ ಹೋಮ್ ಡೆಲಿವರಿ ದಿವಾಕರ್ ಅವ್ರೆ. ಹಾ, ಇಲ್ಲ ಅಂದ್ರೆ ಪುಳಿಯೋಗ್ರೆ ಚಾನ್ಸ್ ಇಲ್ಲ ನಮ್ಮ ಮನೇಲಿ. ಆಮೇಲೆ ಏನು ನಮ್ಮ ಗುರುಕಿರಣ್ ಸರ್ ಇದ್ರಲ್ಲ, ಅವ್ರಿಗೆ ಡೈಲಿ ಕಾಯಿ ಚಟ್ನಿ ಬೇಕು. ಅವ್ರ ಮನೆ ಕಾಯಿ ಕೊಡೋದು ಯಾರು ಹೇಳಿ? ನಾನೇ. ಸರ್ ನಿಮ್ಮನೆಗೂ ನಟ್ ಕೋಕೋನಟ್ ನಿಮ್ಮನೆ? ನಾನೇ. ಮತ್ತೆ ನಮ್ಮ ಮಜಾ ಬರತ್ ಹುಡುಗರು ಇದ್ರಲ್ಲ, ಹಾ. ಅವ್ರ ಮನೆಗೆ ಪ್ರತಿ ತಿಂಗಳು ತರಕಾರಿ ನಾನೇ ತಗೊಂಡೋಗಿ ಕೊಡೋದು. ಹೌದೇನ್ರು? ಹೇಳಿ. ಸೆಲೆಬ್ರಿಟಿಗಳಿಗೆಲ್ಲ ತರಕಾರಿ ಮಾಡ್ತೀಯ ಅಂದ್ರೆ ರೇಟ್ ಎಲ್ಲ ಡಬಲ್ ಇರ್ಬೇಕಲ್ಲ, ಒಂದು ಡಬಲ್ ಹೋಗಿರಿ ಮಕ್ಕೆ. ಯಾರಿಗೆ? ಎಲ್ಲಿದೆ ರೇಟ್ ಏನಿಲ್ಲ ಸರ್. ನೋಡಿ ಸರ್, ಹಾ. ಮುಂಚೆ ಆದ್ರೆ ಮನೆ ಹತ್ರ ತರಕಾರಿ ಮಾರ್ತಾ ಇದ್ರು. ಹಾ. ಅವಾಗ ಎಲ್ಲರೂ ಬಂದು ತರಕಾರಿ ತಗೊಳ್ತಾ ಇದ್ರು. ಹೌದು. ಇವಾಗೆಲ್ಲ ಮಾಲ್ಗಳು ಬಂದಿದೆ, ಹೌದು. ಎಲ್ಲ ಮಾಲ್ಗೆ ಹೋಗ್ತಾರೆ. ನೋಡಿ ಸರ್, ಮುಂಚೆ ತರ ಇಲ್ಲ ಸರ್. ನೋಡಿ ಅವಾಗ ತರಕಾರಿ ತಗೋಬೇಕಾದ್ರೆ ಮನೆ ಹತ್ರ ಎಷ್ಟು ಚೆನ್ನಾಗಿ ಮಾತಾಡ್ತಾರೋ, ಎಲ್ಲ ಅಕ್ಕಪಕ್ಕ ಮನೆಯವರೆಲ್ಲ ಚೆನ್ನಾಗಿ ಮಾತಾಡೋದು. ಇವಾಗ ಯಾರು ಚೆನ್ನಾಗಿ ಮಾತಾಡಲ್ಲ. ಯಾಕೆ? ಅವ್ರ ಕಂಡು ಇವ್ರಿಗಾಗಲ್ಲ, ಇವ್ರ ಕಂಡು ಅವ್ರಿಗಾಗಲ್ಲ. ಒಳ್ಳೆ ಮಾತು ಹೇಳಿದ್ಯಾ ದಿವಾಕರ, ಬಹಳ ಚೆನ್ನಾಗಿ ಹೇಳಿದ್ಯಾ. ಸೊ ನೀನ್ ಹೇಳೋದು ಏನು ಅಂದ್ರೆ, ಸೂಪರ್ ಮಾರ್ಕೆಟ್ ಗಳಲ್ಲಿ ಹೇಳಿದ ಪ್ರೈಸ್ ಕೊಟ್ಟು ಇನ್ನೂ ಬೇಕಾದ್ರೆ ₹1 ಜಾಸ್ತಿ ಕೊಟ್ಟು ತಗೊಂಡ್ಬರ್ತೀರಾ. ಅದೇ ಮನೆ ಮುಂದೆ ಬರುವಂತ ರೈತರು ಕಷ್ಟಪಟ್ಟು ಅವರೇ ಬಂದು ಅವರೇ ದುಡ್ದು ಅವರೇ ಬರ್ತಾರೆ, ಅವ್ರ ಹತ್ರ ಚೌಕಾಸಿ ಮಾಡ್ತೀರಾ? ಖಂಡಿತ ಸರ್. ದಯವಿಟ್ಟು ರೈತರ ಹತ್ರ ಚೌಕಾಸಿ ಮಾಡಬೇಡಿ. ನಿಮ್ ಮನೆಗೆ ಏನಾದ್ರು ತರಕಾರಿ ಬೇಕಾದ್ರೆ ಹೇಳಿ, ನಾನೇ ತಂದ್ಕೊಡ್ತೀನಿ. ನೀವು ಸೆಲೆಬ್ರಿಟಿ ಅಲ್ವಾ ಸರ್? ಏನಾದ್ರು ತರಕಾರಿ ಬೇಕಾದ್ರೆ ದಯವಿಟ್ಟು ನನಗೆ ಹೇಳಿ. ಖಂಡಿತವಾಗ ಸರಿನಾ? ನಮ್ಮ ಮನೆಗೆ ಒಂಚೂರು ನುಗ್ಗೆಕಾಯಿ ಬೇಕಾಗಿತ್ತು, ಆಮೇಲೆ ತಂದ್ಕೊಡ. ತಗೊಂಡು ಹೋಗಿ ಸರ್. ಥ್ಯಾಂಕ್ ಯು. ತರಕಾರಿ ತಾಜಾ ತರಕಾರಿ. ಅಮ್ಮ ಅಂದ್ರೆ ದೇವ್ರು. ಗೆರೆ ಹಾಕಿ ಮಗನೇ ದಾಟಬೇಡ ಅಂತಂದ್ರೆ ಸಾಕು, ದಾಟಲೇಬಾರ್ದು. ಆ ತರ ಅಮ್ಮನ ಆಜ್ಞೆಯನ್ನ ಮಗ ಪಾಲಿಸ್ತಾ ಇದ್ದಾನೆ. ಆ ಮನೆಯಲ್ಲಿ ಏನೇನೆಲ್ಲ ಆಗುತ್ತೋ ಹೋಗಿ ನೀವೇ ನೋಡಿ. ಅಮ್ಮ ಮಗನ್ನ ನಿಮ್ಮೆಲ್ಲ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ. ಇದು ಒಂದು ಮನೆನ ಪಕ್ಕದ ಮನೆಯಲ್ಲಿ ಸುಪ್ರಭಾತ ಕೇಳ್ತಾ ಇದ್ರು, ನಮ್ಮ ಮನೇಲಿ ಇನ್ನು ಗೊರಕೆ ಸೌಂಡೆ ಕೇಳ್ತಾ ಇದ್ದೆ. ಅಲ್ಲ, ಮೊದ್ಲು ನಾನು ಈ ಮನೆಗೆ ಮೊದಲು ಸಸ್ಯಾಗೆ ಬಂದಿದ್ದಲ್ಲ. ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಮನೆ ಮುಂದೆ ರಂಗೋಲಿ ಇಟ್ಟು, ಅಪ್ಪ ದೇವ್ರೇ ನನ್ನ ಗಂಡನ್ಗೆ ಕಾಯಿಲೆ ಇದ್ರೂ ಪರವಾಗಿಲ್ಲ ನಗ್ನಗ್ತಾ ಇರ್ಲಪ್ಪ ಅಂತ ಕೇಳ್ಕೊತಾ ಇದ್ದೆ. ನನ್ನ ಮನೇಲಿ ಒಂದು ದರಿದ್ರ ಸೊಸೆ ಇದೆ. ಮನೆಗೂ ಬಂದವಳೆ ನನ್ನ ಮಗನ್ನ ಬುಟ್ಟಿಗೆ ಹಾಕೊಂಡ್ಬಿಟ್ಲು. ಅಷ್ಟೇ ಅಲ್ಲ, ಕೈಯಲ್ಲಿ ಬುಗುರಿ ಆಡಿಸ್ದಂಗೆ ಗರಗರ 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 ಅಂತ ಅಲ್ಲಡಿಸ್ತಾಳೆ. ದರಿದ್ರ. ಸರೋಜಮ್ನವ್ರೇ, ಬಂತು ಗಾಡಿ. ಸರೋಜಮ್ನವ್ರೇ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಪಕ್ಕದ ಮನೆಯವರೇ. ಸರೋಜಮ್ನವ್ರೇ, ಚೂರು ಹಾಲಿದ್ರೆ ಕೊಡ್ತೀರಾ? ಹಸು ತಗೊಂಡ್ಮೇಲೆ ವಾಪಸ್ ಕೊಡ್ತೀನಿ. ನಿನ್ನಂತವಳೆ ಕಣೆ, ಹೆಣ ಸುಡಕ್ಕೆ ದುಡ್ಡು ತಕೊಂಡು ಅದು ಎದ್ದ ಮೇಲೆ ವಾಪಸ್ ಕೊಡ್ತೀನಿ ಅನ್ನಂಗಾಯ್ತು. ಚೆನ್ನಾಗಿ ಮಾತಾಡೋದ್ ಕಲ್ತಿದ್ದೀರಾ ಕಣ್ರಿ. ಅಲ್ಲ ಸರೋಜಮ್ನವ್ರೆ, ಅಕ್ಕಪಕ್ಕದ ಮನೆಯವರು ಅಂದ್ರೆ ಕಷ್ಟಕ್ಕೆ ನಷ್ಟಕ್ಕೆ ಆಗ್ಬೇಕು. ನೀವು ನಿಗಿರ್ಕೊಂಡ್ರೆ ನಾವ್ ಬರ್ಬೇಕು, ನಾವು ದೈವಾದೀನರಾದ್ರೆ ನೀವು ಬರ್ಬೇಕು. ಬಾಯಿಗೆ ನೀರ್ ಬಿಡಕ್ಕೆ. ಹೋ ಕಣೆ, ನೀನು ಸತ್ರೆ ದೈವಾಧೀನರಾಗೋದು, ನಾನು ಸತ್ರೆ ನಿಗುರ್ಕೊಳ್ಳೋದು. ಅಲ್ಲ, ಚೆನ್ನಾಗಿ ಮಾತಾಡೋದ್ ಕಲ್ತಿದ್ಯಾ? ನಿನ್ ಗಂಡ ಮನೆಗೆ ಹಾಲ್ತಾರಲ್ವಾ? ಅಯ್ಯೋ ಅದ್ಯಾಕ್ ಹೇಳ್ತೀರಾ ಸರೋಜಮ್ನವ್ರೆ? ನನ್ ಗಂಡಂಗೆ ಜೇನು ಕೇಳಿದ್ರೆ ಜೇನು ಗೂಡನ್ನೇ ಕಿತ್ಕೊಂಡ್ ಬರ್ತಾನೆ. 1/4 ಲೀಟರ್ ಹಾಲು ಕೇಳಿದ್ರೆ 3 ಲೀಟರ್ ತಗೊಂಡ್ಬರ್ತಾನೆ. ಅದು ಕಂಪ್ನಿದು. ಕೇಳೋದೆಲ್ಲ ತಂದು ಕೊಡೋದಾದ್ರೆ ಬೆಳಿಗ್ಗೆ ಆದ್ರೆ ಸರೋಜಮ್ನವ್ರೇ ನಮ್ಮನಿಗೆ ಸ್ವಲ್ಪ ಹಾಲು ಕೊಡ್ತೀರಾ ಅಂತ ಯಾಕೆ ಬರ್ತೀಯಾ? ಅಯ್ಯೋ, ನಾ ಕೇಳಿದ್ ನಮ್ಗಲ್ಲ, ನಮ್ಮನೆ ನಾಯಿಗೆ. ಅದಕ್ಕೆ ಪ್ಯಾಕೆಟ್ ಹಾಲು ಹಾಕಕ್ ಯಾಕೋ ಮುಜುಗರ. ಅದಕ್ಕೆ ನಿಮ್ಮನೆ ಹಾಲು ಹಾಕ್ತೀನಿ. ಪೆಟ್ಟಿ ಅಂಗಡಿಲಿ ₹5 ನಿಪ್ಪಟ್ಟು ತಕೊಂಡು 5 ಸ್ಟಾರ್ ಹೋಗಿ ಅದನ್ನೇ ತಿನ್ನೋ ನಿಂಬುದಿ ನನಗ್ ಗೊತ್ತಿಲ್ವೇನೆ? 2 ವರ್ಷದ ಹಿಂದೆ ತಂದಿರೋ ಬೀದಿ ನಾಯಿಗೆ ಇಷ್ಟು ಉದ್ದದ ಹಗ್ಗ ತರ ಯೋಗ್ಯತೆ ಇಲ್ಲ. ಬಿಲ್ಡಪ್ ಕೊಡ್ತಾಳೆ, ಬಿಲ್ಡಪ್. ನಿನ್ನಂತದೆ ದರಿದ್ರ ನಮ್ಮ ಮನೇಲೂ ಇದೆ. ಅಲ್ಲ ಸರೋಜಮ್ನವ್ರೇ, ಯಾರಿಗ್ ಬೈತಿದ್ದೀರಾ? ನಿಮ್ಮ ಸೊಸೆಗ? ಹಾ, ಮತ್ಯಾರಗ್ ಬೈಲಿ? ಅಲ್ಲ, ಈ ಸೊಸೆನ್ ಜಿರೇ ಇಷ್ಟು ಅಲ್ವಾ? ಅತ್ತೆಂದಿರು ಹೇಳೋ ಮಾತೇ ಕೇಳಲ್ಲ. ಹೂ ಕಣೆ. ಅಯ್ಯೋ, ಅಕ್ಕಪಕ್ಕದ ಮನೆ ವಿಚಾರ ನಮ್ಗೆ ಯಾಕೆ? ಮಾಡ್ದವ್ರ ಪಾಪ ಆಡ್ದವ್ರ ಬಗ್ಗೆ. ಅಲ್ಲ, ನೀನ್ ಎಷ್ಟು ಗಂಟೆಗೆ ಎದ್ದೇಳ್ತೀಯಾ? ಅಲ್ಲ, ನಾ ಒಂದು 5
32. ನಮ್ಮನೆ ನಾಯಿ 9 ಗಂಟೆಗೆ ಎದ್ದೇಳುತ್ತೆ. ಅಲ್ಲ ನಾನು ಅಷ್ಟೇ 5:32ಕ್ಕೆ ಎದ್ಬಿಟ್ಟು ಫ್ಯಾನ್ ಆಫ್ ಮಾಡಿ ಮಲ್ಕೊಂಡ್ಬಿಡ್ತೀನಿ. ನನ್ನ ಗಂಡ 6 ಗಂಟೆಗೆ ಎದ್ದು ಮತ್ತೆ ಫ್ಯಾನ್ ಹಾಕ್ತಾನೆ. ನಿಂದು ಪರವಾಗಿಲ್ಲ ಕಣೆ, ನಿಂದು ಮದ್ವೆಗೆ 5 ವರ್ಷ ಆಯ್ತಲ್ಲ. ನಮ್ಮನೆ ನಾಯಿ ಬೆಳಿಗ್ಗೆ ಸೂರ್ಯ ಎದ್ದು ಸೀಟಿ ಹೊಡೆದು ಎದ್ದೇಳಮ್ಮ ಅಂದ್ರೂ ಎದ್ದೇಳಲ್ಲ. ಸರ್ನೋರೇ, ಪಕ್ಕದ ಮನೆ ಸೂರ್ಯ ಎದ್ದು ಬಂದು ಶೀಟಿ ಹೊಡೆಯ ತನಕ ನೀವೇನ್ರಿ ಮಾಡ್ತಿರ್ತೀರಾ? ನಾನ್ ಹೇಳಿದ್ದು ಪಕ್ಕದ ಮನೆ ಸೂರ್ಯ ಅಲ್ಲ, ಮೇಲಿರೋ ಸೂರ್ಯ. ಅಲ್ಲ, ಜೀವನ ಅನ್ನೋದು ಎಷ್ಟು ಕಷ್ಟ. ಏನು ಹಾಲು ಕೊಡ್ತಿರೋ ಇಲ್ವೋ ನೋಡಿ. ನಿಮ್ಮನೆ ಒಂದೇ ಅಲ್ಲ, ನನಗೆ ಹಾಲು ಕೊಡ್ತಿರೋ ಅಂತ ಇಲ್ಲ ಅಂತ ಕ್ಲಿಯರ್ ಆಗಿ ಹೇಳಿ. ಸರ್ನೋರೇ, ಒಂದು ಚೂರೇ ಚೂರು ಹಾಲು ಕೊಡಿ. ಚೂರೇ ಚೂರು ಹಾಲು ಇದ್ರೂ ಕೊಡಲ್ಲ ಕಣೆ, ಇದ್ರೂ ಕೊಡಲ್ಲ. ಇವಾಗ ಈ ಮನ್ಸಲ್ಲಿ ಬೇಜಾರ್ನ ಹಂಗೆ ಇಟ್ಕೊಂಡು ಎಕ್ಸಿಟ್ ಆಗ್ಬಿಡು. ಅಯ್ಯೋ, ನಿಮ್ಮನೆ ಒಂದೇ ಹಾಲ್ಗೆ, ನಿಮ್ಮನೆ ಇಲ್ಲ ಅಂದ್ರೆ ಇನ್ನೊಂದ್ ಮನೆ ನಿನ್ಗೆ ನಮ್ಮನೆ ನಾಯಿ ಕೆಲ ಕಚ್ಚಿಸ್ತೀನಿ. ಲೇ, ಹೋಗ್ತೀಯಾ ಇಲ್ವಾ ಇವಾಗ? ಬನ್ನಿ ಇಲ್ಲಿ. ಸ್ವಲ್ಪ ಹಾಲಿದ್ರೆ ಕೊಡ್ತೀರಾ? ಚೂರೇ ಚೂರು. ಅಲ್ಲ, ಇಷ್ಟೆಲ್ಲ ರಂಪಾಟ ಈ ಮನೇಲಿ ಆಗ್ತಾ ಇದ್ರೂನು ಇನ್ನೂ ನನ್ನ ಸೊಸೆ ಮಲ್ಕೊಂಡಿದ್ದಾಳಲ್ಲ, ಎಷ್ಟು ಕೊಬ್ಬಿರ್ಬೇಡ ಅವಳಿಗೆ. ಆವಾಗ್ಲೇ ಎದ್ದಿದ್ದಾರ? ಅಮ್ಮ ಆಶೀರ್ವಾದ ಮಾಡಿ. ಅತ್ತೆ ಆಶೀರ್ವಾದ ಮಾಡಿ. ಅಲ್ಲ, ಇಷ್ಟೊಂದು ಕೊರಿಯೋ ಚಳಿಲಿ ದೇವಸ್ಥಾನಕ್ಕೆ ಹೋಗಿದ್ಯಲ್ಲ, ಹುಷಾರ್ ತಪ್ಪಿದ್ರೆ ನಿಮ್ಮಪ್ಪ ದುಡ್ಡು ಕೊಡ್ತಾನ? ನೀನು ಸತ್ರ ನನಗೇನು ಪರವಾಗಿಲ್ಲ, ನನ್ನ ಮಗನ್ ಯಾಕೆ ಕರ್ಕೊಂಡು ಹೋಗಿದ್ಯಾ? ಹಂಗಲ್ಲ ಅತ್ತೆ, ಅದು ಇವತ್ತು ನಿಮ್ದು ವಿಶ್ ಯು ಹ್ಯಾಪಿ ಬರ್ಡೇ ಅಲ್ವಾ, ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬಂದ್ವಿ. ಅಯ್ಯೋ 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 ಅಯ್ಯೋ, ಸತಿ ಸಾವಿತ್ರಿ ಇವಳು ನನ್ನ ಬರ್ತ್ಡೇಗೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸೋದಂತೆ. ಅದನ್ನ ನಾನ್ ನಂಬೇಕು. ಮಗ, ಅಮ್ಮ 4-5 ಸತಿ ಊಟಕ್ಕೇನೋ ಹಾಕೊಟ್ಟಿದಳ್ ಕಣೋ. ನಂದು ಗಟ್ಟಿ ಪಿಂಡ ಅಲ್ಲ, ಬದುಕೊಂಡೆ. ನೀವು ಗಟ್ಟಿ ಪಿಂಡ ಅಲ್ಲ ಅತ್ತೆ, ಮುದಿ ಪಿಂಡ. ಯಾಕತ್ತೆ ತಪ್ಪು ತಿಳ್ಕೊಂತೀರಾ? ನಾನು ಊಟದಲ್ಲಿ ಹಾಕೊಟ್ಟಿದ್ದು ಉಪ್ಪಿನಕಾಯಿ. ಮಿಟಕ್ಲಾಡಿ ನಾಟಕ ನೋಡು, ನಾಟಕ. ಅಮ್ಮ ಮಾತಾಡ್ತಿರ್ಬಲ್ಲಿ ಬಿಟ್ಟಿ ಬಾರ್ ಸೋಪ್ ಸಿಕ್ತು ಅಂತ ಸರ್ಕ ಪರ್ಕ ಅಂತ ಉಜ್ಜೋದಲ್ಲ. ನಂತಿಗೇನು ಮಾತಾಡಕ್ ಬರಲ್ಲ ಅಂತ ಹಿಂಗೆಲ್ಲ ಬೈಬೇಡ ನೀನು. ಇವಾಗ ಏನಾಯ್ತು ಅಂತ ಹಿಂಗ ಆಡ್ತಾ ಇದ್ಯಾ ನೀನು? ಇನ್ನು ಏನಾಗ್ಬೇಕು ಅಂತ ಕಾಯ್ತಿದೀಯೋ? ಅಲ್ಲ, ಇವಳು ಈ ಮನೆ ಕಾಲಿಟ್ಟ ಕ್ಷಣನೇ ಅದೃಷ್ಟ ಮೇನ್ ಡೋರ್ ಅಲ್ಲಿ ಎಕ್ಸಿಟ್ ಆಗ್ಬಿಡ್ತು. ಅಲ್ಲ, ಇವ್ರ ಅಪ್ಪ ಮದ್ವೆ ಆಗ್ಬೇಕಾದ್ರೆ ಏನಂದ್ರು? ಏನಂದ? ಬೀಗ್ರೆ, ನೀವು ಕೇಳುವಷ್ಟು ಕೇಳಿ ಈ ಮದುವೆನೊಂದು ನೆರವೇರಿಸ್ಕೊಡಿ ಅಂದ್ರು. ನಾನೇನೋ ಪಾಪ ಕೇಳಿದ್ರಲ್ಲ ಅಂತ ಕೇಳಿದ್ರೆ ಎದೆ ಹಿಡ್ಕೊಂಡು ಸತ್ತೋಗ್ಬಿಡದ? ಅಲ್ಲ ಅತ್ತೆ, ಗದ್ದೆ ಕೆಲಸ ಮಾಡೋ ನಮ್ಮ ಅಪ್ಪನ ಹತ್ರ ಕೋಟಿ ರೂಪಾಯಿ ಕೇಳಿದ್ರೆ ಸಾಯ್ದ ಇನ್ನೇನ್ ಸಾಂಗಾಡ್ತಾನ ಅತ್ತೆ? ಹಾಗಂದ್ರೆ ನನ್ನ ಮಗ 1 ಕೋಟಿ ಬೆಲೆ ಬಾಳಲ್ವಾ? ಇವನೇನು ತಿರ್ಪೆ ಅವನ? ಲೇ, ನನ್ನ ಮಗನ ಸಿಂಹ ಸಾಕಿದಂಗ್ ಸಾಕಿದ್ದೀನಿ. ಗೊತ್ತಾಯ್ತಾ? ನಾನ್ ಸಿಂಹ ನೋಡಿದೀನಿ. ಅಮ್ಮ ನೋಡು ಹೆಂಗ್ ನಗ್ತಾವ್ರು ನೋಡು. ಇದೆಲ್ಲ ಬೇಕಿತ್ತ ಇವಾಗ ನಿನ್ಗೆ? ನೀನ್ ಹಿಂಗೆ ನನ್ನ ಹೆಂಡತಿ ಬಗ್ಗೆ ಬೋಯ್ತಾ ಒಂದಲ್ಲ ಒಂದಿನ ಮೆಂಟ್ಲಾಗೋಯ್ತ್ಯಾ. ಮೆಂಟ್ಲನ್ಬಿಟ್ಯೇನೋ? ಮೆಂಟ್ಲನ್ಬಿಟ್ಯಾ? ಇವತ್ತು ನನ್ನ ಮೆಂಟ್ಲಂತೀಯ, ಇನ್ನೊಂದು ವರ್ಷ ಹೋದ್ರೆ ನನ್ನ ಮೂಲೆ ಗುಂಪು ಮಾಡಿ ಊರೂರಲ್ಲಿ ಹಂಗ್ ಮಾಡ್ತೀಯ ಕಣೋ, ಊರೂರಲ್ಲಿ ಹಂಗ್ ಮಾಡ್ತೀಯ. ಸಾರಿ ಅತ್ತೆ. ಅಮ್ಮ ಮಗನ್ ಮಧ್ಯೆನೇ ತಂದ್ ಹಾಕ್ತಿಯೇನೆ. ಇವಾಗ ನಿನಗೆ ಖುಷಿ ಆಯ್ತಲ್ಲ, ಹಾಲು ಕುಡ್ದಷ್ಟೇ ಸಂತೋಷ ಆಯ್ತಲ್ಲ, ಏನೇ ನೋಡ್ತಾ ಇದ್ಯಾ? ಹೋಗಿ ಒಳಗಡೆ, ಪ್ರಸಾದ ತಗೊಳ್ಳಿ ಅತ್ತೆ. ಹೋಗಿ ಒಳಗಡೆ. ಅಮ್ಮ ಇದ್ಯಾಕೆ ಊರು ಕೇರಿ ಸೇರಿಸಿ ಒಂದು ಮಾಡ್ತಾ ಇದ್ಯಾ? ಇವಾಗ ಏನಾಯ್ತು ಈಗ ಮನೇಲಿ? ಇನ್ನು ಏನೋ ಆಗ್ಬೇಕು. ಅಲ್ಲ, ಇವತ್ತು ನೀನ್ ನನ್ನ ಮಾತನ್ನ ಮೀರಿ ಅವಳಿಗೆ ಸಪೋರ್ಟ್ ಮಾಡ್ತಿದ್ಯಾ ಅಂದ್ರೆ ಅವಳು ಎಂತ ಕಿಲಾಡಿ ಇರ್ಬೇಕು. ದಿನ ಹಿಂಗೆ ನೈಸ್ ಆಗಿ ಮಾತಾಡಿ ಅವಳು ನಿನ್ನ ಬುಟ್ಟಿಗೆ ಹಾಕೋತಿದ್ದಾಳೆ ಕಣೋ. ಓ, ಆಮೇಲೆ ಏನ್ ಮಾಡ್ಬೇಕೀಗ? ಇಲ್ಲಿ ಬಾ, ಹೇಳ್ತೀನಿ. ಹೆಂಡತಿ ಅನ್ನೋದು ಸೂಜಿ ಇದ್ದಂಗೆ, ಗಂಡ ದಾರ ಹಾಕಿ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು. ಬೆಳಿಗ್ಗೆ 6 ಗಂಟೆಗೆ ಎದ್ದು ಸ್ನಾನ ಮಾಡಿ ಮನೆ ಮುಂದೆ ರಂಗೋಲಿ ಹಾಕ್ಬೇಕು. ನಿನ್ ಹೆಂಡತಿ ಇದೆಲ್ಲ ಮಾಡ್ತಾಳ? ಇಲ್ಲ. ಪಾಯಿಂಟ್ ನಂಬರ್ 1, ಬೆಳಿಗ್ಗೆ ಎದ್ದು ಅತ್ತೆ ಗಂಡನ್ ಆಶೀರ್ವಾದ ತಗೋಬೇಕು. ನಿನ್ ಹೆಂಡತಿ ತಕೋತಾಳ? ಇಲ್ಲ. ಪಾಯಿಂಟ್ ನಂಬರ್ 2, ನಿನ್ನ ಮಾತನ್ನ ಅವಳು ಕೇಳ್ತಾಳ? ಇಲ್ಲ. ಪಾಯಿಂಟ್ ನಂಬರ್ 3, ಇದು ಯಾವ್ದು ಪಾಲಿಸಿಲ್ಲ ಅಂದ್ರೆ ನಿನ್ನ ಮೇಲೆ ಭಯ ಭಕ್ತಿನೇ ಇಲ್ಲ ಅಂತ. ಪಾಯಿಂಟ್ ನಂಬರ್ 4. ಅಮ್ಮ ಅದಕ್ಕೇನ್ ಮಾಡ್ಬೇಕೀಗ ನಾನು? ಈ 4 ಪಾಯಿಂಟ್ ನ ಫಾಲೋ ಮಾಡ್ಬೇಕು. ಫಾಲೋ ಮಾಡಿಲ್ಲ ಅಂದ್ರೆ ನಾಯಿ ಹೊಡ್ದಂಗ್ ಹೊಡಿ. ಅಮ್ಮ ಬೆಳಿಗ್ಗೆಯಿಂದ ನೋಡ್ಕೋ, ಎಲ್ಲ ಪೀಸ್.
ಸಾರಿ ಸಾರಿ ಸಾರಿ. ಲೇ ಮಗನೇ, ನನಗ್ ಒಂದ್ ಏಟು ಬಿದ್ರು ತೊಂದ್ರೆ ಇಲ್ಲ, ಅವಳಿಗೆ ನಾಯಿ ಹೊಡೆದಂಗ್ ಹೊಡಿಯೋ. ಸುಪ್ರಾತಿ ಸುಬ್ಬಿ ಏನೇ ಮಾಡ್ತಾ ಇದ್ಯಾ? ನನ್ನ ಹೊಟ್ಟೆನೆ ಉರಿಸ್ತೇನೆ, ಗಿಣಿ ತರ ಸಾಕಿರೋ ನನ್ನ ಮಗನ್ನ ಕಾಳು ಹಾಕಿ ಬುಟ್ಟಿಗೆ ಹಾಕೋತೇನೆ, ನೋಡು ಏನ್ ಮಾಡ್ತೀನಿ ಅಂತ. ಯಾಕ್ರಿ ಹೊಡಿತಿದ್ದೀರಾ? ಏನ ಟೈಮ್ ಎಷ್ಟು? 6 PM 6 AM 6 AM ರೀ. ಆಗ್ಲಿ, ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಮನೆ ಮುಂದೆ ರಂಗೋಲಿ ಹಾಕ್ಬೇಕು ಅಂತ ಗೊತ್ತಾಗಲ್ವೇನೆ? ಅಮ್ಮ ಅಮ್ಮ ರೈಟ್. ಕರೆಕ್ಟು ಕರೆಕ್ಟು. ಹೆಣ್ಣು ಮಕ್ಕಳು ಹೆಂಗಿರ್ಬೇಕು ಅನ್ನೋದನ್ನ ನಮ್ಮ ಅಮ್ಮನ್ ಕೇಳಿ ಕಲ್ತ್ಕೋ. ಅಮ್ಮ ಅಮ್ಮ ರೈಟ್. ರೈಟು ರೈಟು. ಲೇ, ಬೆಳಿಗ್ಗೆ ಎದ್ದ ತಕ್ಷಣ ಗಂಡನ ಕಲ್ಗೆ ನಮಸ್ಕಾರ ಮಾಡ್ದ. ಅದೇನ್ರಿ ಹೊಸ್ದಾಗಿ? ಏನು ಹೊಸ್ತಾಗೆ? ಏನೇ ಹೊಸ್ತಾಗೆ? ನಿನ್ಗೆ ಇಷ್ಟ ಬಂದಂಗೆ ಇರಕ್ಕೆ, ಇಷ್ಟ ಬಂದಂಗೆ ಎದ್ದಳಕ್ಕಿದ್ದೇನೆ ಲಾಡ್ಜ ಸೋಪ್ನಾಥ್ ಗೀತಿ. ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಮನೆ ಮುಂದೆ ರಂಗೋಲಿ ಹಾಕಿ ಗಂಡನ ಹತ್ರ ಆಶೀರ್ವಾದ ತಕೊಂಡ್ ಮಿಕ್ಕಿದ ಕೆಲಸ ಎಲ್ಲ ಮಾಡ್ಬೇಕು, ಅರ್ಥ ಆಯ್ತಾ? ಸರಿ ರೀ. ಅಮ್ಮ ಅಮ್ಮ ರೈಟ್. ರೈಟು ರೈಟು. ಇವತ್ತು ನಿನ್ನ ನಮ್ಮ ಮಗ ಅಂತ ಒಪ್ಕೊಂಡೆ. ರೀ, ನಿಮ್ಮ ಅಮ್ಮನ ಮಾತು ಕೇಳ್ಕೊಂಡು ನನಗೆ ಚಿತ್ರ ಹಿಂಸೆ ಕೊಡ್ತಿದ್ದೀರಿ ಅಲ್ಲ? ಅಮ್ಮ ನನಗೆ ಎದುರು ಮಾತಾಡ್ತಾವಳೆ. ಜಮಾಯಿಸು. ಜಮ ಜಮ. ಅಮ್ಮ ಸುಸಾಗೋಯ್ತು. ಈ ರೀತಿ ಹೆಣ್ಮಕ್ಳಿದ್ರೆ ನಿನ್ಗೆ ಓಕೆನಾ? ಹೆಣ್ಣು ಮಕ್ಕಳು ಹಿಂಗೆ ಇರ್ಬೇಕು ಕಣೋ. ಎತ್ತಿ ತಲೆ ಮೇಲೆ ಕೂರ್ಸಿದ್ರೆ ತಕ್ಕತೈ ಅಂತ ಡಾನ್ಸ್ ಆಡ್ಬಿಡ್ತಾರೆ. ಸುಪ್ನಾಥ್ ಸುಬ್ಬಿ ಅವಳು. ಅಮ್ಮ ಮಗಳೇ, ಅಮ್ಮ ನೀನೇನಮ್ಮ ಬಾಡೋಗಿರೋ ದಾಸವಾಳ ತರ ಆಗೋಗಿದ್ಯಾ? ಅಣ್ಣ ಇದ್ರು ಕೂಡ ನೀನ್ ಈ ರೀತಿ ಸೊರ್ಗೋಗಿದ್ಯಾ ಅಂದ್ರೆ ನನ್ನ ಕಣ್ಣು ಕಿತ್ತು ಕಣ್ಣೀರ್ ಬರ್ತಾ ಇದೆ ಅಮ್ಮ. ಆ ನಿಷ್ಠಳಿ ಈ ಮನೆ ಕಾಲಿಟ್ಟ ಕ್ಷಣನೇ ನಾನು ಬಾಡೋಗ್ಬಿಟ್ಟೆ ಕಣಮ್ಮ. ಅಂದಂಗೆ ಯಾಕೆ ಬಂದಿದ್ದು? ಏನಾರ ಸ್ಪೆಷಲ್ ಇದೆಯಾ? ಅಂತದೇನು ವಿಶೇಷ ಇಲ್ಲ. ನನ್ ಗಂಡ ಅನ್ಸ್ಕೊಂಡಿರೋ ಪ್ರಾಣಿ ನಿನ್ನೆ ತಾನೇ ಫಾರಿನ್ ಇಂದ ಬಂತು. ನಾನು ಅವನ್ಗೆ ಒನ್ ಡೈಮಂಡ್ ನೆಕ್ಲೆಸ್ ತಕೊಂಡ್ ಬಾ ಅಂತ ಹೇಳಿದೆ. ಅವನು ತಕೊಂಡ್ ಬಂದಿಲ್ಲ ಮಮ್ಮಿ. ಮನೆಗ್ ಬಂದು ಏನ್ ಅನ್ಬೇಕು? ಏನಂತ? ಬೇಬಿ ನೆಕ್ಸ್ಟ್ ಟೈಮ್ ತಗೊಂಡ್ ಬರ್ತೀನಿ, ಈ ಸತಿ ಬಜೆಟ್ ಇರಲಿಲ್ಲ ಅಂತ ಕತೆ ಕಟ್ತಾನೆ. ತಿರ್ಬೋಕಿ ನನ್ ಮಗ. ಆ ತಿರ್ಬೋಕಿ ನಿನಗ್ ಕೊಡದೆ ಬೇರೆ ಯಾವಳು ಕೊಡ್ತಾನಂತೆ? ನನ್ಗೂ ಇದೇ ಡೌಟ್ ಮಮ್ಮಿ. ಅಮ್ಮ ಬಾವನ್ ಬಗ್ಗೆ ಒಳ್ಳೆ ಮಾತು ಹೇಳ್ಕೊಡು ಅಂತಂದ್ರೆ ಏನೇನು ಹೇಳ್ಕೊಡ್ತೀಯಲ್ಲ ನೀನ್ ಒಳ್ಳೆ. ನಿನಗೆ ಇದೆಲ್ಲ ಅರ್ಥ ಆಗಲ್ಲ, ಹೋಗೋ ಒಳಗಡೆ. ನನಗೆ ಹೋಗುವಂತ ಇದ್ಯಾ? ಲೇ, ಹೆಂಡತಿ ಕೇಳಿದನ್ನ ಕೊಡ್ಸಿಲ್ಲ ಅಂದ್ರೆ ಅವನು ಗಂಡನೇ ಅಲ್ಲ ಕಣೆ. ನಿನ್ನ ತೀರ್ಥ ತರ ನೋಡ್ಕೊಂಡಿದ್ದೆ, ಹೋಗಿ ಹೋಗಿ ಆ ತಿರ್ಬೋಕಿ ಕೈ ಕೊಟ್ಬಿಟ್ಟೆ. ಅದಕ್ಕೆ ಮಮ್ಮಿ ಮನೆ ಮಟನೆಲ್ಲ ಬಿಟ್ಟು ಗಂಡನ್ನು ಬಿಟ್ಟು ಬ್ಯಾಗ್ ಎತ್ಕೊಂಡು ಬಂದ್ಬಿಟ್ಟೆ. ಸೂಪರ್ ಮಾಡಿದ್ಯಾ. ಏನಾಯ್ತು? ಗಂಟ್ಲು ತುಂಬಾ ಒಣಗ್ತಾ ಇದೆ, ಜ್ಯೂಸ್ ಬೇಕು. ಲೇ ದರಿದ್ರದವಳೆ. ಕತೆ? ಸರಿ ಅತ್ತೆ, ಜ್ಯೂಸ್ ತಕೊಂಬಾರೆ. ಲೆಮನ್ ಜ್ಯೂಸ್ ತರ್ಲಾ, ಲಿಂಬು ಜ್ಯೂಸ್ ತರ್ಲಾ? ನಿನಗೆ ಏನಾಗುತ್ತೋ ತಕೊಂಬಾ. ಉಪ್ಪು ಹಾಕೊಂಡ್ ಬರ್ಲಾ, ಖಾರ ಹಾಕೊಂಡ್ ಬರ್ಲಾ? ಎಮ್ಮೆ ಗಂಜಲ ಹಾಕೊಂಡ್ ಬಾ. ಸರಿ ಅಮ್ಮ ಹಾಕೊಂಡ್ ಬಂದು ತಗೊಳ್ಳಿ ಅತ್ತೆ. ಸುಸು ಯಾವಾಗ ಬಂದೆ ಸುಸು? ಚೆನ್ನಾಗಿದ್ಯಾ ಸುಸು? ನಿಮ್ ಯಜಮಾನ್ರು ಚೆನ್ನಾಗಿದಾರ? ಎಲ್ಲ ಚೆನ್ನಾಗಿದಾರೆ. ಮಮ್ಮಿ ಅವಳ ಕೈಯಲ್ಲಿ ಒಂದ್ ಬಳೆ ಇದೆ, ಅದ್ ನಂಗ್ ಬೇಕು. ಲೇ, ಅವಳಿಗೆ ನಿನ್ ಬಳೆ ಇಷ್ಟ ಆಯ್ತಂತೆ, ತಕ್ಕೊಡು. ಅದಕ್ಕೇನಂತೆ, ನೀವೇನ್ ಕೇಳಿದ್ರು ಬಿಚ್ಚಿ ಕೊಡ್ತೀನಿ, ಎಲ್ಲ ಕಾಸ್ಟ್ಯೂಮ್ ಅವ್ರದ್ದು. ಹಿಡ್ಕೊ ಮಮ್ಮಿ. ಏನ್ ಹಂಗ್ ಗುರಾಯಿಸ್ತಾ ಇದ್ಯಾ? ನೀನ್ ನನಗಿಂತ ಚೆನ್ನಾಗಿದ್ಯಾ ಅಂತ ಪೊಗ್ರ? ಏನ್ ಹಂಗ್ ಗುರಾಯಿಸ್ತಿದ್ಯಾ? ಏಯ್ ಕಣ್ಣಿಲ್ಸೆ, ಇಲ್ಸೆ. ನೀವೇನೇ ಅನ್ನಿ ಸರ್, ಸುಸ್ಸು ಮಾಡೋದೇ ಚಂದ. ನಮ್ ಸುಸ್ಸು ಏನು ಮಾಡಿದ್ರು ಚಂದ ಅಂದೆ. ಹೋಗಿ ಒಳಗಡೆ. ಓಕೆ ಅತ್ತೆ. ಲೇ ಸುಸ್ಸು, ಗಂಡ ಒಂಥರ ಜೇನು ಗೂಡಿದ್ದಂಗೆ. ದೂರದಿಂದ ನಿಂತ್ ನೋಡಿದ್ರೆ ಕಚ್ ಬಿಡುತ್ತೆ, ಹತ್ರ ಹೋಗಿ ಜೇನ್ನ ಹಿಂಡ್ ಬಿಡ್ಬೇಕು. ಹೌದಾ ಮಮ್ಮಿ? ಹ್ಞೂ ಕಣೆ. ಬೆಳಿಗ್ಗೆ ಯಾರು ಎಷ್ಟು ಗಂಟೆಗೆ ಬೇಕಾದ್ರೂ ಎದ್ದೇಳಿ, ನೀನು ಮಾತ್ರ 10 ಗಂಟೆ ನಂತರನೇ ಎದ್ದೇಳ್ಬೇಕು. ಅರ್ಥ ಆಯ್ತಾ? ಯಾರಾದ್ರೂ ಏನಾದ್ರು ಮಾತಾಡಿದ್ರು ಅನ್ಕೋ, ತಿರುಗಿಸ್ ಮಾತಾಡ್ಬೇಕು. ಯಾಕಂದ್ರೆ ಇಡೀ ಮನೆ ನಿನ್ ಕಂಟ್ರೋಲ್ ಅಲ್ಲಿ ಇರ್ಬೇಕು. ಅರ್ಥ ಆಯ್ತಾ? ಆಯ್ತು ಮಮ್ಮಿ. ನೋಡು, ಬೇರೆಯವ್ರು ಏನ್ ಕೆಲ್ಸ ಬೇಕಾದ್ರೂ ಮಾಡ್ಲಿ, ನೀನ್ ಮಾತ್ರ ಉಣ್ಕೊಂಡು ತಿನ್ಕೊಂಡು ಆರಾಮಾಗಿರ್ಬೇಕು. ಅರ್ಥ ಆಯ್ತಾ? ಅದಕ್ಕೆ ಅಲ್ವಾ ಬಂದಿರೋದು. ಯಾಕೋ ಹೊಡಿತಿದ್ಯಾ? ಲೇ ಸುಸು, ಸ್ವಂತ ಅಣ್ಣಂಗೆ ಲೇ ಅಂತ ಮಾತಾಡ್ತೀಯಾ? ಬಾಯ್ ತುಂಬಾ ಅಣ್ಣ ಅಂತ ಕರಿಯೇ. ಟೈಮ್ ಎಷ್ಟು? 6 PM
PM. AM. AM ಕಣ. ಆಗ್ಲಿ, ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಮನೆ ಮುಂದೆ ರಂಗೋಲಿ ಹಾಕ್ಬೇಕು ಅಂತ ಗೊತ್ತಾಗಲ್ವೇನೆ ನಿನ್ಗೆ? ಅಮ್ಮ ಅಮ್ಮ ರೈಟ್. ಕರೆಕ್ಟ್ ಕರೆಕ್ಟ್. ಅಮ್ಮ ಅಮ್ಮ ನಾನು ಲೈ ತಂಗಿಗೆ ಯಾಕೋ ಹೊಡಿತಾ ಇದೀಯಾ? ನೀನೇ ಎಲ್ಲ ಹೆಣ್ಮಕ್ಳು ಒಂದೇ ತರ ಇರ್ಬೇಕಂತ ಹೇಳಿ ಸುಮ್ ಕೂತ್ಕೊಂಡು ಮಂಗ್ ಮಂಗ್ ನಂಗಡ್ಬೇಡ. ಬೆಳಿಗ್ಗೆ ಬೇಗ ಎದ್ದು ಗಂಡನ ಕಾಲ್ಗೆ ನಮಸ್ಕಾರ ಮಾಡ್ದ. ಸಾರಿ ರೀ, ಮರ್ತು ಬಿಟ್ಟಿದ್ದೆ. ಏನಮ್ಮ ಇವನು? ಏಯ್ ನನ್ ಗಂಡ ಆ ಮನೇಲಿದ್ದಾನ್ ಕಣ. ಯಾವ ಮನೆಯಲ್ಲಾರ ಇರ್ಲಿ, ಸ್ನಾನ ಮಾಡ್ಕೊಂಡು ಕ್ಯಾಬ್ ಮಾಡ್ಕೊಂಡು ಕಾಲ್ ಮುಕ್ಕ ಬರ್ಬೇಕಿತ್ತು ನೀನು. ನಾನ್ ಹೇಳಿದ್ದು ನಿನ್ ಹೆಂಡತಿ ಕಣೋ, ನಿನ್ ತಂಗಿಗಲ್ಲ. ಸುಮ್ನೆ ರಾಮ, ನಿಂಗೆ ಗೊತ್ತಾಗಲ್ಲ. ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡ್ಬೇಕು ಅಂತ ಗೊತ್ತಾಗಲ್ವೇನೆ ನಿನ್ಗೆ? ಅಲ್ಲ ಕಡೆ, ನಿನ್ಗೆ ಇಷ್ಟ ಬಂದಂಗೆ ಇರಕ್ಕೆ, ಇಷ್ಟ ಬಂದಂಗೆ ಮಲ್ಕೊಳಕ್ಕೆ ಇದೆಲ್ಲ ನಾಡ್ದೇನೆ. ನಾಳೆ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ರಂಗೋಲಿ ಹಾಕಿ ಗಂಡನ ಕಾಲಿಗೆ ನಮಸ್ಕಾರ ಮಾಡ್ಬಿಟ್ಟು ಆಮೇಲೆ ಎಲ್ಲ ಕೆಲಸ ಮಾಡ್ಬೇಕು, ಅರ್ಥ ಆಯ್ತಾ? ಎಲ್ಲ ಹೆಣ್ಮಕ್ಳು ಹಿಂಗೆ ಇರ್ಬೇಕು ಅಂತ ನೀನೇ ತಾನೇ ಹೇಳ್ಕೊಟ್ಟಿತ್ತು. ಆಮೇಲೆ ನಾನ್ ಹೇಳಿದ್ದು ನಿನ್ ಹೆಂಡತಿ ಕಣೋ, ನಿನ್ ತಂಗಿಗಲ್ಲ. ಏನಮ್ಮ ಮಾತಾಡ್ತಾ ಇದೆಯಾ ನೀನು? ಎಲ್ಲ ಹೆಣ್ಮಕ್ಳು ಒಂದೇ ಅಲ್ವಾ? ಅಲ್ಲ ಕಣಮ್ಮ, ಇವಳು ತಂಗಿ ಆದ್ರೆ ಹೆಣ್ಣಲ್ವಾ? ಆಯ್ತು, ಹೇಳ್ತೀನಿ. ನನ್ನ ಹೆಂಡತಿಗೆ ಕೊಡೋ ಚಿತ್ರಹಿಂಸೆನ ನಿನ್ನ ಮಗಳಿಗೆ ಅವಳು ಗಂಡಿನ ಮನೇಲಿ ಕೊಟ್ಟಿದ್ದಿದ್ರೆ ನೀನು ಸಹಿಸ್ಕೊತಾಯ್ತಾ? ಇಲ್ಲಿ ಸೀರಿಯಸ್ ಆಗಿ ಮಾತಾಡ್ತಾ ಇದ್ದೀನಿ, ಅಣ್ಣಯ್ಯ ಅನ್ಕೊ ಬಂದ್ಬಿಟ್ಲು. ಏನ್ರಿ ನೀವು ಸ್ವಂತ ಒಡ ಹುಟ್ಟಿ ತಂಗಿ ಮೇಲೇನೆ ಕೈ ಮಾಡ್ತೀರಲ್ಲ? ಅಯ್ಯೋ ರಂಗೋಲೆ, ನಿನ್ನ ಹೊಟ್ಟೆಲಿ ಹುಟ್ಟಿದ್ರೆ ಮಾತ್ರ ಮಗಳು, ಬೇರೆಯವ್ರ ಹೊಟ್ಟೆಲಿ ಹುಟ್ಬಿಟ್ರೆ ಅವಳು ನಾಯಿನ? ಸೊಸೆ ಬಂದ್ಲು, ಮಗನ್ನು ಅಮ್ಮನ್ನು ದೂರ ಮಾಡ್ಬಿಟ್ಲು ಅಂತ ಹೇಳ್ತೀಯಲ್ಲ, ಯಾವತ್ತಾದ್ರೂ ಅವಳನ್ನ ಮಗಳ ತರ ನೋಡ್ಕೊಂಡಿದ್ಯಾ ನೀನು? ಮಾ, ಬೇರೆಯವ್ರ ಹೆಣ್ಮಕ್ಳನ್ನುವೆ ನಮ್ಮ ಮಕ್ಕಳ ತರ ನೋಡ್ಕೊಂಡ್ರೆ ಮನೆ ನಂದ ಗೋಕುಲ ಆಗುತ್ತೆ ಅಮ್ಮ. ಮಗ, ನನ್ನ ಕ್ಷಮಿಸ್ಬಿಡು. ದೊಡ್ಡವರಾಗಿ ನಾವು ಕೆಲವೊಂದ್ಸರ್ತಿ ಮಣ್ಣು ತಿನ್ನೋ ಕೆಲಸ ಮಾಡ್ತೀವಪ್ಪ. ದೊಡ್ಡವರು ಮಣ್ಣು ತಿನ್ನ ಕೆಲಸ ಮಾಡ್ತಾರೆ, ಆದ್ರೆ ನೀನು ಓಲಿ ಬಿಡು. ಮಗಳೇ, ನಾನ ಅತ್ತೆ? ನೀನೇ ಮಗಳೇ. ಅಮ್ಮ, ನನ್ನ ಕ್ಷಮಿಸ್ಬಿಡು ಮಗಳೇ. ಐ ಲವ್ ಯು ಅತ್ತೆ. ಐ ಲವ್ ಯು ಟು. ಅಮ್ಮ, ಇವತ್ತು ನಮ್ಮ ಮನೆ ನಂದ ಗೋಕುಲ ಆಯ್ತು, ಆದ್ರೆ ಇನ್ನೊಂದು ಕೆಲಸ ಬಾಕಿ ಇದೆಯಲ್ಲ. ಏನಪ್ಪ ಅದು? ಅಮ್ಮ, ಸುಪ್ನಾಥ್ ಗಿತ್ತಿ ತಂಗಿ, ನಮ್ಮ ಮನೆ ನಂದ ಗೋಕುಲ ಆಯ್ತು, ತಗೋ ನಿಮ್ಮ ಮನೆನ ನಂದ ಗೋಕುಲ ಮಾಡು. ಈ ಅತ್ತೆ ಸೊಸೆ ಜಗಳ ಕೊನೆಗೆ ನಮ್ ಜಡ್ಜಸ್ ಯಾವಾಗ್ಲೂ ಹೇಳ್ತಾ ಇರ್ತಾರೆ, ನಮ್ಗೆ ಹ್ಯಾಪಿ ಎಂಡಿಂಗ್ ನೋಡಕ್ ಇಷ್ಟ ಅಂತ. ಸೊ ಇವತ್ತು ಹ್ಯಾಪಿ ಎಂಡಿಂಗ್ ಆಯ್ತಾ? ನಿಮ್ಗೆ ಇಷ್ಟ ಆಯ್ತಾ? ಹೇಗಿತ್ತು ಸರ್? ಲವ್ಲಿ ಕಾನ್ಸೆಪ್ಟ್, ಆಕ್ಚುಲಿ ತುಂಬಾ ಇಷ್ಟ ಆಯ್ತು. ತುಂಬಾ ಒಂದು ಸೀರಿಯಸ್ ವಿಷಯನ ಕಾಮಿಡಿ ಮೂಲಕ ಹೇಳ್ಪಡಿಸಿದೀರಾ. ಆಕ್ಚುಲಿ ನನ್ನ ಲೆಕ್ಕದಲ್ಲಿ ಎಲ್ರಿಗೂ ಟಚ್ ಆಗತ್ತೆ, ಯಾಕಂದ್ರೆ ರಿಫರೆನ್ಸ್ ನೀವು ನಂಬ್ತೀರಾ ಬಿಡ್ತೀರಾ, ಬೆಂಗಳೂರಲ್ಲಿ ಇವತ್ತು ಆಗತ್ತೆ. ಒಂದು ತುಂಬಾ ಇಷ್ಟ ಆಯ್ತು ನನಗೆ, ಸುಷ್ಮಿತಾ ಹೇಳಿದ್ದು, ಒಪ್ಕೊಂಡಿದ್ದು. ಏನ್ ಸರ್? ಪಾಟೇಲ ನನಗೇನು ಚೆನ್ನಾಗಿದೆ ಅಲ್ಲ, ನಿಜಾಗಿ ಅನ್ಸ್ತಾ ಅದು ಹೇಳಕ್ಕೆ. ಸುಷ್ಮಿತಾ ಕಷ್ಟಪಟ್ಟು ಹೇಳಿದ್ದು ಸರ್. ಎದುರು ಕಡೆ ಪಾಟೇಲ್ ನೋಡೋಕೆ ಅನ್ಸ್ತು ಕಾಣುತ್ತೆ. ಇಲ್ಲ, ಅವನ್ ಸ್ವಲ್ಪ ಹೈಲೈಟ್ ಆಗ್ಲಿ ಅಂತ ಹೇಳ್ದ ಅಷ್ಟೇ. ಫ್ಯಾಂಟಾಸ್ಟಿಕ್, ಕಂಗ್ರಾಟ್ಸ್ PK and Sandeep and Yogesh. Everybody's done a good job. Superb. ಥ್ಯಾಂಕ್ ಯು ಸರ್. ಮಯೂರಿ, ಹ್ಯಾಟ್ಸ್ ಆಫ್ ಟು ಮಜಾ ಭಾರತ. ಯಾಕಂದ್ರೆ ಇಂಥ ಇಶ್ಯೂಸ್ನ ಆಗಬಾರ್ದು, ಮಾಡಬಾರ್ದು ಅನ್ನೋದನ್ನ ಕಾಮಿಕಲ್ ರೀತಿಯಲ್ಲಿ ಪ್ರತಿ ಒಂದು ಎಪಿಸೋಡಲ್ಲೂ ಏನಾದರೂ ಒಂದು ಸೋಷಿಯಲ್ ಮೆಸೇಜ್ ಕೊಡ್ತಾನೆ ಇದೀವಿ ನಾವು. ಹಾಗಾಗಿ ಅ ಬಿಗ್ ಸಲ್ಯೂಟ್ ಟು ದ ಆಲ್ ದ ರೈಟರ್ಸ್ ಹಿಯರ್. ಮಸ್ಟ್ ಮೆನ್ಷನ್ PK ಇನ್ವಾಲ್ವ್ಮೆಂಟ್ಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್. ಶ್ರೀಕಾಂತ್ ಅವರೇ, ಹೊಳಿತಿದ್ದೀರಾ ಹಂಗೆ. ಮೊದಲೇ ನೀವು ಹಾಲಿಂದ ಎದ್ದು ಬಂದಂಗಿದ್ದೀರಾ. ಪಿಂಕ್ ಬೊಂಬೈ ಮಿಠಾಯಿ ಸೀರೆ. ಜಗಪ್ಪ ಅವರೇ, ನಿಮ್ಮನ್ನ ಫುಲ್ ಸ್ಕಿಟ್ ಅಲ್ಲಿ ನೋಡಿ ತುಂಬಾ ದಿನ ಆಯ್ತು ಅಂತ ಅನ್ಸ್ತಿತ್ತು. ಇದು ಎಂಟೈರ್ ಸ್ಕಿಟ್ ಸ್ಟಾರ್ಟಿಂಗ್ ಇಂದ ಎಂಡ್ ವರ್ಗು ನೀವು ಕ್ಯಾರಿ ಮಾಡಿದ್ರಿ ಅದನ್ನ. ಸೊ ಅದು ನನಗೆ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು. ಥಮ್ಸ್ ಅಪ್ ಈ ಆಕ್ಟ್ಗೆ. ಸಂದೀಪ್ ಅವರೇ, ಯು ರಾಕ್. ಥ್ಯಾಂಕ್ ಯು ವೆರಿ ಮಚ್. ಒಂದು ಮನೆ ಅಂತಿದ್ದಾಗ ಅತ್ತೆಯರೆಲ್ಲ ಇನ್ನು ಮೇಲೆ ಸೊಸೇಂದ್ರನ ಮಗಳಾಗಿ ನೋಡಿ, ಹಾಗೆ ಸೊಸೇಂದ್ರಲ್ಲ ಅತ್ತೆಯರನ್ನ ತಾಯಿಯಾಗಿ ನೋಡಿ. ಆಗ ನಿಮ್ಮ ಮನೆ ನಿಜಕ್ಕೂ ನಂದಗೋಕುಲ ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಈ ಎಣ್ಣೆ ಡ್ರಿಂಕ್ಸ್ ಅನ್ನೋದಿದೆಯಲ್ಲ, ಅದು ಅತಿ ಆದ್ರೆ ಮನುಷ್ಯನನ್ನ ಕೋತಿ ತರ ಆಡಿಸ್ಬಿಡುತ್ತೆ. ಇಲ್ದೇ ಇರೋ ಫಿಲಾಸಫಿ ಎಲ್ಲ ಮಾತಾಡ್ತಾರೆ. ಆ ಜನ್ಮ ಕುಡುಕರಿಗೆ ಬುದ್ಧಿ ಕಲ್ಸೋದು ಒಂದೇ, ಈ ತೂತಾಗಿರೋ ಮಡಿಕೆನಲ್ಲಿ ನೀರು ತುಂಬಿಸೋದು ಒಂದೇ. ಯಾಕೆ ಅಂದ್ರ, ಅಯ್ಯೋ ಸ್ಕಿಟ್ ನೋಡಿ ಸ್ವಾಮಿ, ನಿಮ್ಗೆ ಎಲ್ಲ ಅರ್ಥ ಆಗುತ್ತೆ. ಏಯ್, ಯಾಕೆ ಹೇಳ್ತಾ ಇದ್ಯಾ? ಗೊಬ್ರ ಹೇಳ ಗೊಬ್ರಲೇ ಹೇಳಲೇ. ಲೇ, ಇಡ್ತಿನ ನನ್ ಗುಂಡಿ ಹಿಡ್ಕೊಂಡು ನೀ ನನ್ ಜೀವ ಅಂತಿದ್ದೋಳು, ಇವತ್ ನನಗೆ ಗುಂಡಿ ತೋಡ್ಬಿಟ್ಟು ಹೋಗ್ಬಿಟ್ಲಲ್ಲ ಮಚ್ಚ.
ಮಚ್ಚ ಅವಳಿಗೋಸ್ಕರ ಗರಿ ಗರಿ ನೋಟ ಎತ್ತಿ ಎತ್ತಿ ಬಿಸಾಕ್ತಿದ್ದೆ ಇವತ್ ನನ್ ಚಿಲ್ರೆ ಬಿಸಾಕ್ದಂಗ್ ಬಿಸಾಕ್ಬಿಟ್ಲಲ್ಲ ಮಚ್ಚ. ಅವಳಿಗೆ ನಿನ್ನ ಹೆಸರೇನಂತ ಹೇಳಿದೆ? ಚಿಲ್ಲರ್, ಇಟ್ಸ್ ಅ ಬ್ರಾಂಡ್. ಏನೋ ಮಚ್ಚ ಓದೋಳೋದ್ಲು ನಿನ್ ಗನ್ನಲ್ಲಿ ಬುಲೆಟ್ ಹೊತ್ಕೋಗವಳೆ. ಅಯ್ಯಯ್ಯೋ ಕೊಬ್ರ, ನನ್ನ ಬಾಳಿಗೆ ಬೆಳಕಾಗ್ತೀನಿ ಅನ್ಕೊಂಡು ಕತ್ತಲ್ಲಿ ಮಲಗಿಸ್ಬಿಟ್ಟು ಹೋಗ್ಬಿಟ್ಲಲ್ಲೋ. ನಿಮ್ಗೊಂದ್ ಮಾತು ಹೇಳ, ಹೇಳ್ ಮಚ್ಚ. ಹುಡುಗಿರು ಒಂಥರ ಬೆಳಕಿದ್ದಂಗೆ, ಹುಡುಗರು ಎಣ್ಣೆ ಇದ್ದಂಗೆ. ಎಣ್ಣೆ ಖಾಲಿ ಆದಾಗ ಬೆಳಕಿರಲ್ಲ ಮಚ್ಚ. ಎಣ್ಣೆ ಖಾಲಿ ಆಗೋಯ್ತಾ? ಫುಲ್ ಬಾಟ್ಲಿದೆ ಕಣಲ್ಲ. ಏನೋ ಕರ್ಮ ನಂದು. ಮಚ್ಚ, ಈ ಹೀರೋ ಅಂದ್ರೆ ಹೇಗಿರ್ಬೇಕು ಮಗ? ಹೀರೋ ಅಂದ್ರೆ ಸೇಮ್ ಟು ಸೇಮ್ ಡಿಟ್ಟೋ ನನ್ ತರ ಇರ್ಬೇಕು ಮಚ್ಚ. ನೀನ್ ತರನೇ ಇರ್ಬೇಕು ಕಣ ಮಚ್ಚ. ಹೊಡಿತಾನಂತ ಎದುರು ಬಿಟ್ಟಿದ್ದೆ ಮಚ್ಚ. ಈಗ ನಿನ್ಗೆ ಕರ್ನಾಟಕದಲ್ಲಿ ನಂಬರ್ 1 ಆಂಕರ್ ಅಂದ್ರೆ ಯಾರಪ್ಪ? ಯಾರು ಇಲ್ಲ ಮಗ. ಯಾರು ಇಲ್ಲ? ಒಬ್ರು ಇಲ್ಲ. ಒಬ್ರು ಇಲ್ಲ? ಒಬ್ಬೊಬ್ರು ಇಲ್ಲ ಮಚ್ಚ. ಅವ್ರ ಮುಂದೆ ಒಬ್ರು ಇಲ್ಲ ಮಚ್ಚ. ಈಸ್ ಒನ್ ಅಂಡ್ ಓನ್ಲಿ ಸೂಪರ್ ನಮ್ ನಿರಂಜನ್ ಅಂಕಲ್. ಥ್ಯಾಂಕ್ ಯು ಮಚ್ಚ. ಅವ್ರ ಮೀರ್ಸೋ ಆಂಕರ್ ಇಲ್ಲ ಮಚ್ಚ. ಸೂಪರ್ ಮಚ್ಚ. ಮಚ್ಚ ಅವ್ರು ಬರೀ ಆಂಕರ್ ಅಲ್ಲ, ಮತ್ತೆ ಆಕ್ಟರ್ ಅಮ್ಮ. ಅದು ಮತ್ತೆ ಹೀರೋ ಮಟೀರಿಯಲ್ ಅವರು. ಅದು ಮತ್ತೆ ನಾನೇನಾರಾದ್ರೂ ಪ್ರೊಡ್ಯೂಸರ್ ಆಗ್ಬಿಟ್ರೆ ಅವರೇ ಮಚ್ಚ ಹೀರೋ. ಏನ್ ಹೇಳ್ದಲ್ಲ. ಥ್ಯಾಂಕ್ಸ್ ಮಗ, ಥ್ಯಾಂಕ್ಸ್. ಮಚ್ಚ, ಪಿಕ್ಚರ್ಗೆ ಏನಂತ ಹೆಸರು ಇಡ್ತೀಯಾ? ಮಂಜಾನಾಯಕ. ಮಂಜಾನಾಯಕ ಮಗ ಕಿತ್ತೋಬೇಕು, ಹೊರಗಾದ್ರೆ ಮಗನ ಮಜಾ ನಾಯಕ ಅಂತ ಇಡಲ್ಲ. ಮತ್ ನಾನು ಅದೇ ಅಲ್ವಾ ಹೇಳಿದ್ದು. ಪರಮಾತ್ಮ ಅವ್ರ ಹತ್ರ ನಿನ್ ಕಷ್ಟ ಅಂತ ಹೋದ್ರೆ ಸಾಕು ಮಚ್ಚ, ನೀ ಏನು ಹೇಳದೆ ಬೇಡ, ಅವ್ರು ಎತ್ತಿ ಎತ್ತಿ ಕೊಟ್ಬಿಡ್ತಾರೆ. ಹೌದಾ? ನಮಸ್ಕಾರ ಸರ್. ನಮಸ್ಕಾರ. ಹಿಂಗೆಲ್ಲ ಕಣಲ್ಲ ಬ್ರೀಡ್. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ ಸರ್. ನಮ್ಮ ಹುಡುಗ ಬಹಳ ಫೀಲಿಂಗ್ ಅಲ್ಲಿ ಇದ್ದಾನೆ. ಸರಿ, ಒಂದ್ 90 ರೂಪೀಸ್ ಇದ್ರೆ ಕೊಡ್ತೀರಾ? ಒಂದ್ 90 ಹಾಕಕ್ಕೆ. 90 ರೂಪೀಸ್ ಮಕ್ಕಂದಲ್ಲಿ ಹೊಡೆದ್ ಬಿಡ್ತೀನಿ ದುಡ್ಡೆಲ್ಲ ಕೇಳಿದ್ರೆ. ಅದಕ್ಕೆ ಕೋಪ ಮಾಡ್ಕೊತೀರಿ ಸರ್? ಏನ್ ಅದಕ್ಕೆ ಹೋಗ್ಲಿದ್ದು ಇಷ್ಟ ತನಕ? ಆಯ್ತು ಬಿಡಿ ಸರ್, ಕೊಡ್ಲಿಲ್ಲ ಅಲ್ವಾ? ಮತ್ತೆ ಆಕ್ಚುಲಿ ನಿರಂಜನ್ ಸರ್ಗಿಂತ ದಿವಾಕರ್ ಸರ್ ಬಹಳ ಬೆಟರ್ ಅನ್ಸಲ್ವಾ? ನಂಗೂ ಹಂಗೆ ಅನ್ಸುತ್ತಪ್ಪ. ಬೇಕದ ಅವರು ಬರೀ ಹಿಂಗೆ ಇಲ್ಲ, ಅವ್ರ ಸ್ಟೈಲ್ ಆಗ್ಲಿ, ಅವ್ರ ಲುಕ್ ಆಗ್ಲಿ, ಅವ್ರ ಡೈಲಾಗ್ ಡೆಲಿವರಿ ಇದಲ್ಲ ಸೂಪರ್. ಸಿನಿಮಾದಲ್ಲಿ ಬರೀ ಪಾಸ್ ಆದ್ರೆ ಸಾಕು, ಕರೆಂಟ್ ಪಾಸ್ ಆದಂಗಿರುತ್ತೆ ಮಚ್ಚ. ಈಗ ನನ್ ಸಿನಿಮಾಕ್ಕೆ ದಿವಾಕರ್ ಅವರೇ ಹೀರೋ. ಗೊಬ್ಬರ ಎಷ್ಟು ಬೇಕೋ ಕ್ಯಾಶ್? ಎಷ್ಟು ಬೇಕಾಗಿತ್ತು? ಅದು ರಿವೀಟ್ ಆಗ್ಬೇಕಾಯ್ತು, ಕೊಡ್ತೀನಿ ಅಂತಂದ್ರೆ ಬೇಡ ಬಿಡಿ ಸರ್, ಬೇಡ ಬಿಡಿ. ನಿಂಗೇನ ನಿಂಗೆ ಯಾಕೋ ಟೆನ್ಷನ್? ಬೇರೆ ಹತ್ರ ಯಾಕೋ ಭಿಕ್ಷೆ ಬಿಡ್ಬೇಕು? ನಂಗೆ ಟೆನ್ಷನ್ ಆಗ್ತಿದೆ ಮಚ್ಚ. ಬಹಳ ಲವ್ ಫೇಲ್ಯೂರ್ ಆಗಿದೆ, ಟೆನ್ಷನ್ ತಗೋಬೇಡ, ತಗೋ. ಏಕಾಂತದಲ್ಲಿ ಕುಂತ್ಕೊಂಡು ಎಣ್ಣೆ ಓಡಿ. ಏಕಾಂತವೇ ಸೈಲೆಂಟ್ ಆಗಿ ಎಣ್ಣೆ ಹೊಡಿಬೇಕು. ಅಲ್ಲ ಸರ್, ಕುಡ್ದಿರೋದೊಂದು ಬೇರ್ಗೆ ಇಷ್ಟೊಂದು ಟಾರ್ಚರ್ ಕೊಡ್ತಾವನ. ಬೇರೆ ನಾನು ಅವ್ರ ಅಮ್ಮಂಗೆ ಮಾಡಿ ಫೋನ ಫಿಟ್ಟಿಂಗ್ ಮಾಡಕ್ತೀನಿ. ಹಲೋ ಹಲೋ, ಶಿವು ಅಂಕಲ್. ಅಪ್ಪ ಹೇಳಪ್ಪ. ಏನಪ್ಪ ಅಂಕಲ್, ಚಿಲ್ಲರ್ ಮಂಚ ಮನೇಲಿದ್ದಾನ? ಚಿಲ್ಲರ್ ಮಂಜಪ್ಪ ನಿನ್ನೆ ಹುಡ್ಕೊಂಡು ಹೋದ್ನಲ್ಲಪ್ಪ. ಅಯ್ಯೋ ಅಂಕಲ್, ವಿಷಯ ಹೇಳ್ತೀನಿ, ಬೇಜಾರ ಬೇಡ್ಕೋಬೇಡಿ. ಅದೇನು ಹೇಳಪ್ಪ, ನಾನೇನು ಬೇಜಾರಾಗಲ್ಲ. ಮನ್ಸ್ ಗಟ್ಟಿ ಮಾಡ್ಕಳೆ. ಗಟ್ಟಿ ಮಾಡ್ಕೊಂಡು ಹೇಳಪ್ಪ. ಚಿಲ್ಲರ್ ಮಂಜ ಕುಡಿತಾನೆ ಅಂಕಲ್. ಕುಡಿತಾನ? ಯಾರು ಕುಡಿದೇ ಇರೋದು, ಅವನೇನು ಕುಡಿತಲ್ಲ, ಸುಮ್ ಕೂತ್ಕಾರಪ್ಪ. ಅಯ್ಯೋ, ನಿಮ್ಗೇನ್ ಹೇಳಿದ್ರು ಅರ್ಥ ಆಗಲ್ಲ. ನಿಮ್ ಮಗಳ ಕೈಗೆ ಫೋನ್ ಕೊಡಿ ಇಲ್ಲಿ. ನನ್ನ ಮಗಳ ನೈಟ್ ಶೋ ಸಿನಿಮಾಗೆ ಹೋಗಿದ್ದಾಳಪ್ಪ. ಹುಡುಗಿರ ಜೊತೆ ಹೋಗಿದ್ದಾಳ? ಇಲ್ಲ, ಹುಡುಗನ ಜೊತೆ ಹೋಗ್ಯವಳೆ. ಏನಪ್ಪ, ನನ್ನ ಮಗಳಿಗೆ ಯಾರು ಗರ್ಲ್ ಫ್ರೆಂಡ್ಸ್ ಇಲ್ಲ, ಬರೀ ಯಂಗ್ ಟೀನೇಜ್ ಬಾಯ್ ಫ್ರೆಂಡ್ಸ್ ಮಾತ್ರ. ಆಹಾ, ಶಿವಪ್ಪ ಫ್ಯಾಮಿಲಿ ಇದೆಯಲ್ಲ ಸೂಪರ್. ನಿನ್ ಫ್ಯಾಮಿಲಿ ನೋಡ್ತಾ ಇದ್ರೆ ಚಿಂದಿ ಚಿತ್ರನ ಬೂಂದಿ ಮೊಸರನ್ನ, ಮೇಲ್ನ ಕಳೆ ಬೀಜ, ಇತ್ತ ದಾಳಿಂಬೆ ಬೀಜ. ಸೂಪರ್. ಸರಿಯಪ್ಪ ಸರಿಯಪ್ಪ, ಆಯ್ತು ಬಿಡಪ್ಪ. ನಮ್ ಬಾಸ್ ಬರೋ ಟೈಮ್ ಆಯ್ತು ಮಚ್ಚ. ಇನ್ ಎಣ್ಣೆ ಹೊಡೆಯೋದು ನೋಡ್ರೆ ಕೈಯೋ ಅಂತಲ್ಲ, ಎತ್ತಿಡಪ್ಪ ಸೆಟಪ್. ಇಲ್ಲ ಮಚ್ಚ, ಲವ್ ಫೇಲ್ಯೂರ್, ನಾ ಎಣ್ಣೆ ಹೊಡಿಲೇಬೇಕು ಮಚ್ಚ.
ನಮಸ್ಕಾರ ಸರ್ ಕೂತ್ಕೊಳ್ಳಿ ಸರ್ ಕೂತ್ಕೊಳ್ಳಿ ಸರ್ ಹಾ ಹೇಳಪ್ಪ ಹೇಳ ಸಾಹೇಬ್ರು ಬರ್ತಾರೆ ಅಂತ ಹೇಳಿದ್ದಿ ಭಯ ಪಟ್ಟಿದ್ದೆಲ್ಲೋ ಆ ನನ್ನ ಮಗನೇ ಎಣ್ಣೆ ಬಾಟ್ಲಿ ಹಿಡ್ಕೊಂಡ್ ಬಂದವ್ ಸುಮ್ಮನೆ ತಲೆಕೆಡ್ಸ್ಬಿಡು ಸುಮ್ಮ ಕೂತ್ಕಪ್ಪ ನೀನು ನಮಸ್ಕಾರ ಚೆನ್ನಾಗಿದ್ದೀರಪ್ಪ ಏನೋ ಸರ್ ನಿಮ್ ದಯ ಕೂತ್ಕೋ ಕುಡ್ರಿ ಸರ್ ನಿಮ್ಗೊಂದು ವಿಷಯ ಗೊತ್ತಾ? ಗೊತ್ತಿಲ್ಲಪ್ಪ. ರಾತ್ರಿ ಹೊತ್ತು ನಾನು ತಪ್ಕೊಂಡೆ ಮಲ್ಗೋದು. ನೀನ್ ಬಾಯಿ ಮಾಡಾಗ ಇದೆಲ್ಲ ಪಬ್ಲಿಕ್ ಅಲ್ಲಿ ಹೇಳೋ ಮಾತೇನ ಇದು? ಮದುವೆ ಆದ್ರೆ ರಾತ್ರಿ ಆದ್ರೆ ಎಲ್ಲವನ್ನೂ ತಪ್ಕೊಂಡೆ ಮಲ್ಕೊಳ್ಳೋದು. ನಾಯಿ ನಾನ್ ತಪ್ಕೊಂಡ್ ಮಲ್ಗೋದು ಅಂದಿದ್ದು ಬಾಟ್ಲಿಗಳ ಕಣಯ್ಯ. ನಿಮ್ ಕೈಲಿ ನೀ ತಪ್ಕೊಳಕದ್ದು ಬಿಡಿ ಸಾ. ಅಲ್ಲ ನೀವು ಒಂಥರ ದೇವ್ರ ಇದ್ದಂಗೆ ಅಂದೆ ಸರ್. ನನ್ನ ಫ್ರೆಂಡ್ ಚಿಲ್ಲರ್ ಮಂಜ ಅಂತ ಲವ್ ಫೇಲ್ಯೂರ್ ಆಗ್ಬಿಟ್ಟಿದೆ ಸರ್. ಒಂದೆರಡು ಮಾತು ಅಡ್ವೈಸ್ ಮಾಡಿ ಸರ್. ಈ ಜಗತ್ತಲ್ಲಿ ಫ್ರೀಯಾಗಿ ಸಿಗೋದಂದ್ರೆ ಇದೊಂದು ಮಾತ್ರ. ಆದ್ರೆ ಇತ್ತೀಚಿನ ಕಾಲದಲ್ಲಿ ಅದು ಸಿಗ್ತಿಲ್ಲ. ಆದ್ರೂ ಹೇಳ್ತೀನಿ, ಚಿಲ್ಲರು ಕೇಳು. ಹೇಳಿ ಸರ್ ಹೇಳಿ. ಈ ಹುಡುಗರು ಅನ್ನೋದು ಕೆರೆ ಇದ್ದಂಗೆ, ಹುಡುಗಿರ್ ಅನ್ನೋದು ಕೊಕ್ಕರೆ ಇದ್ದಂಗೆ, ದುಡ್ಡು ಅನ್ನೋದು ನೀರ್ ಇದ್ದಂಗೆ, ಪ್ರೀತಿ ಅನ್ನೋದು ಮೀನ್ ಇದ್ದಂಗೆ. ದುಡ್ಡನ್ನೋ ನೀರಿಲ್ಲ ಅಂದ್ರೆ ಪ್ರೀತಿ ಅನ್ನೋ ಮೀನ್ ಇರಲ್ಲ. ಕೊಕ್ಕರನ್ನ ಹುಡುಗಿ ಕೂಡ ಆರೋಗ್ಬಿಡ್ತಾಳೆ ಗೊತ್ತಾ? ನೋಡ್ಕೊಂಡು ಮಾತಾಡಿದ್ರಿ ಸರ್. ನನ್ನ ಫ್ರೆಂಡ್ ಚಿಲ್ಲರ್ ಮಂಜ ಅಂತ ಸರ್, ಲವ್ ಫೇಲರ್ ಆಗಿದೆ. ಅವ್ನಿಗೆ ಒಂದೆರಡು ಅಡ್ವರ್ಟೈಸ್ ಮಾಡಿ ಸರ್, ಅಡ್ವೈಸ್ ಮಾಡಿ ಸರ್. ಏನ್ ಸರ್ ನೀವು ಅಡ್ವೈಸ್ ಮಾಡಿದ್ದು? ಸೂಪರ್ ಸೂಪರ್ ಆಗಿ ಮಾಡಿದ್ರಿ ಸರ್. ನಾಯಿನ ಸ್ಟಾರ್ಟೇ ಮಾಡಿಲ್ಲ. ಸರ್ ಈ ಬ್ಯೂಟಿಫುಲ್ ಹೆಣ್ಣು ಅಂಗಡಿಲಿರೋ ಬನ್ನು ಎರಡು ಒಂದೇ. ಸ್ವಲ್ಪ ಲೇಟ್ ಆದ್ರೂ ಬೇರೆಯವ್ರು ಬಂದು ತಗೊಂಡು ಹೋಗ್ಬಿಡ್ತಾರೆ. ಸೂಪರ್ ಅಲ್ವಾ? ಸೂಪರ್ ಐತಲ್ಲ? ಸೂಪರ್ ಇಲ್ಲ? ಸೂಪರ್. ಮತ್ತೆ ಈ ಪ್ರೀತಿ ಅಂದ್ರೆ ನೋಡು, ಈ ಬಾಟ್ಲಿ ಪ್ರೀತಿ ಅಂದ್ರೆ ಫ್ಲೋರ್ ಇದ್ದಂಗೆ, ಪ್ರೀತಿ ಅಂದ್ರೆ ಮೈಕ್ ಇದ್ದಂಗೆ, ಪ್ರೀತಿ ಅಂದ್ರೆ ಲೈಟ್ ಇದ್ದಂಗೆ, ಪ್ರೀತಿ ಅಂದ್ರೆ ಎಲ್ಲ ಇದ್ದಂಗೆ. ನಾನು ಬಿಟ್ಬಿಡಪ್ಪ ಸಾಕು. ಇಲ್ರಿ, ಈ ಪ್ರೀತಿ ಅಂದ್ರೆ ನಾನು ಬಿಟ್ಬಿಡಿ, ಇಲ್ಲ ಅಂದ್ರೆ ತಗೊಂಡು ತಲೆ ಮೇಲೆ ಬಿಟ್ಬಿಡ್ತಾರೆ. ನನ್ನ ಹುಡುಗಿಗೆ ಪ್ರೀತಿಯ ಸಂಕೇತವಾಗಿ ಕೊಡ್ಬೇಕು ಅಂತಿರೋ ಗಿಫ್ಟ್ ಕಣೋ ಇದು. ಅದೇ ಬಿದ್ದೋಯ್ತು. ಹೇಳಪ್ಪ, ಎಲ್ಲ ಹುಡುಗಿರು ಹಿಂಗೇನೋ? ಎಲ್ಲ ಹುಡುಗಿರು ಹಿಂಗಿರಲ್ಲ ಕಣ, ಹುಡುಗಿರೆಲ್ಲ ಹಂಗಿರ್ತಾರ ಅಷ್ಟೇ. ಅಂದ್ರೆ ನಮ್ಮ ಮಯೂರಿ ಮೇಡಮ್ ನೋಡು, ಎಷ್ಟು ಒಳ್ಳೆ ಹುಡುಗಿ. ನೋಡ್ತಾ ಇದ್ರೆ ನೋಡೋಣ ಅಂತಾನೆ ಯಾಕೋ ಬಿಟ್ಟು ಹೋದ್ಲು ಅವಳು? ಅದೇ ನನ್ಗೂ ಡೌಟ್, ನಿನ್ ಯಾಕೆ ಬಿಟ್ಟು ಹೋದ್ಲು? ಮಚ, ಅವಳು ಮೊನ್ನೆ ಕೂದ್ಲಿ ಏರ್ಪಿನ್ ಕೊಡ್ಸು ಅಂದ್ಲು, ಕೊಡಿಸ್ಲಿಲ್ಲ, ಅದಕ್ಕೆ ಬಿಟ್ಟು ಹೋಗ್ಬಿಟ್ಲ. ಅದಕ್ಕೆಲ್ಲ ಕಣ, ನೀನೇನೋ ಮಾಡಿರ್ತೀಯ. ನಾನೇನೋ ಮಾಡ್ತೀನಿ. ಎಷ್ಟು ಒಳ್ಳೆ ಹುಡುಗ ಗೊತ್ತಾ? ನನ್ ಕಿರುಬೆರಳಿನ ಉಗುರು ಸಹಿತ ಅವಳು ಟಚ್ ಮಾಡಿಲ್ಲಪ್ಪ. ನಿನ್ನ ಹುಡುಗಿ ಯಾಕೆ ಬಿಟ್ಟು ಹೋದ್ಲು ಅಂತ ಗೊತ್ತಾಯ್ತಪ್ಪ. ಏನ್ ಟೆನ್ಷನ್ ತಗೋಬೇಡ ಮಚ್ಚ, ಎಣ್ಣೆ ಹೊಡಿ. ಮಾಡ ಅವಳು ಫೋನಲ್ಲ ಮಾಡಲ್ಲ. ಮಾಡ್ತೀನಿ ಮಚ್ಚ. ಏನಂತ ಗೆಳೆಯ ಇರ್ಬೇಕು. ಮಾಡು, ಅಜ್ಜಿಗ್ ಬೇಡ, ಅವಳಗ್ ಮಾಡು. ಹಿಂದೆ ಅಲ್ಲ ಇವಳೇ ನಮ್ ಇವನ್ ಮಾತಾಡ್ತಾರೆ ನೋಡಿ, ಮಾತಾಡ. ಗೊಬ್ಬರ ಸ್ಪೀಕರ್ ಹಲೋ ಹಲೋ, ನಿನಗೆ ಎಷ್ಟು ಸಲ ಹೇಳೋದು ಫೋನ್ ಮಾಡಬೇಡ ಅಂತ? ಸದರಮ್ಮ ನಟ್ಕಾಡ್ತಾ ಇದ್ದೀಣ. ಇಲ್ಲಿ ನಮ್ಮ ಹುಡುಗ ನಾವು ಪ್ರೀತಿಲಿ ತೇಲ್ಸಿ ಈಗ ಎಣ್ಣೆ ಒಳಗ್ ಮುಳುಗಿಸ್ಬಿಟ್ಟು ಮನೇಲಿ ದಬಕ ಮಲಗಿದ್ಯಾ? ನೀನೇ ಹಚ್ಚ ಗೊತ್ತಿಲ್ಲ, ನಾನು ಒಳಗ್ ಬರಲ್ಲ. ಅಣ್ಣ, ನನಗೆ ನೀವು ಯಾರು ಅಂತ ಗೊತ್ತಿಲ್ಲ. ನಾನು ಅವನಿಗೆ ಫುಲ್ ಕ್ಲಿಯರ್ ಆಗಿ ಹೇಳಿದ್ದೀನಿ. ನಾನು ಟೈಮ್ ಪಾಸ್ಗೆನೆ ಲವ್ ಮಾಡಿದ್ದು. ಅವನಿಗೆ ಯಾರು ಸೀರಿಯಸ್ ಆಗಿ ಲವ್ ಮಾಡಕ್ ಹೇಳಿದ್ದು? ಹುಡುಗಿರಿಗೆ ಲವ್ ಅನ್ನೋದು ಟೈಮ್ ಪಾಸ್ ಕಡ, ಆದ್ರೆ ಹುಡುಗರಿಗೆ ಲವ್ ಅನ್ನೋದು ಸೀರಿಯಸ್. ಗೊಬ್ಬರ ಈ ಪ್ರೀತಿ ಅಂದ್ರೆ ಗೊತ್ತು ಕಣ, ಪ್ರೀತಿ ಅಂದ್ರೆ ಅದು ಇದು ಸುಮ್ಮ ಕುತ್ಕೊಳ್ಳಲ್ಲ. ಅಣ್ಣ, ನಮ್ದು ತುಂಬಾ ಒಳ್ಳೆ ಫ್ಯಾಮಿಲಿ. ಏನ್ ನಮ್ಮ ಹುಡುಗದ ಏನ್ ಕಿತ್ತೋದ್ ಫ್ಯಾಮಿಲಿಯಾ? ಈ ಪ್ರೀತಿ ಅಂದ್ರೆ ನಮ್ಮ ಮಗನ ನನ್ನ ಪ್ರೀತಿನ ಕಿತ್ಕೊಂಡು ಹೋಗ್ತಾ ಇದೆ. ಪ್ರೀತಿ ಅಂದ್ರೆ
ಒಳ್ಳೆ ಫ್ಯಾಮಿಲಿ ಅಂತ ಹೇಳು ಮಚ್ಚ. ಹುಡುಗಂದು ಒಳ್ಳೆ ಫ್ಯಾಮಿಲಿ ಮಾತಾಡಲ್ಲ. ಹೌದಣ್ಣ, ಆದ್ರೆ ನಮ್ ಫ್ಯಾಮಿಲಿಯಲ್ಲಿ ಲವ್ ಮ್ಯಾರೇಜ್ಗೆ ಎಲೋ ಮಾಡಲ್ಲ. ಇವಾಗ ಆಲ್ರೆಡಿ ಅಮೆರಿಕ ಹುಡುಗನ್ನ ನನಗೆ ಹುಡುಕಿದ್ದಾರೆ. ನಾನು ಅಮೆರಿಕ ಹುಡುಗನ್ನೇ ಮದ್ವೆ ಆಗಿ ಫಾರಿನ್ ಅಲ್ಲಿ ಸೆಟ್ಲ್ ಆಗ್ತಿದ್ದೀನಿ. ಆಹಾ ಸದರಮ್ಮ, ನೀನ್ ಹೋಗಿ ಅಮೆರಿಕದಲ್ಲಿ ಸೆಟ್ಲ್ ಆಗ್ಬಿಟ್ರೆ ನಮ್ಮ ಹುಡುಗ ಇಲ್ಲಿ ಸೆಟ್ಲ್ ಕಾಕಾಡ್ಬೇಕಾ? ಮಾತಾಡೆ. ಆದ್ರೆ ಒಂದು ಡೌಟ್ ಮಚ್ಚ, ನನಗೆ ಸೆಟ್ಲಿಕ್ಕೆ ಆಡಕ್ ಬರಲ್ವಲ್ಲ. ಇನ್ನೇನ್ ಬರುತ್ತೆ? ನಾನು ಹೇಳ್ಕೊಡ್ತೀವಿ, ಸುಮ್ಮನೆ ನಿಂತ್ಕೊಳ್ಳಲ್ಲ. ಮಾತಾಡಮ್ಮಲ್ಲ. ಅಣ್ಣ, ಅವರಿಗೆ ಬೇರೆ ಹುಡುಗಿನ ಲವ್ ಮಾಡ್ಲಿಕ್ಕೆ ಹೇಳಿ ಅಣ್ಣ. ನಿಜವಾಗ್ಲು ಅವ್ರಿಗೆ ನನ್ಗಿಂತ ತುಂಬಾ ಒಳ್ಳೆ ಹುಡುಗಿನೇ ಸಿಗ್ತಾಳೆ. ಬಾಯ್. ಯಾಕಪ್ಪ ಈ ಡೈಲಾಗ್ ಬಂದಿಲ್ಲ ಅಂತ ಕಾಯ್ತಿದ್ದೆ. ಎಲ್ಲ ಹುಡುಗರನ್ನ ಬಿಟ್ಟೋಗುವಾಗ ಕೊನೆದಾಗ ಹೇಳೋ ಮಾತೇನ್ ಗೊತ್ತಾ? ಏನು, ನಂಗಿಂತ ಒಳ್ಳೆ ಹುಡುಗಿ ಸಿಗ್ತಾಳೆ. ಹೌದಾ ಸರ್? 100%. ಅಪ್ಪ ಹುಡುಗರ, ನಿಮ್ಗೆ ಯಾವ್ದಾದ್ರು ಹುಡುಗಿರು ಈ ತರ ಹೇಳಿ ಹೋಗಿರೋದು ಉಂಟಾ? ಕೈ ಎತ್ತಿ. ಹೇಳಿಯಾರೆ ಇಷ್ಟು ಹೇಳಿದ್ರು ಸುಮ್ಮನೆ ಕೂತಿರಲ್ಲ. ನಿಮ್ಗೆ ಏನ್ ಹೇಳೋಣ? ನಾನ್ ಬಿಡಲ್ಲ ಅವಳ. ನೀನ್ ಹುಡುಗರಿಗೆ ಏನಾರು ಮಾಡೋದು ನಾನ್ ಬಿಡಲ್ಲ ಕಡೆಲ್ಲ. ಗೊಬ್ಬರ ಫೋನ್ ಕರೆಕ್ಟಾಗಿ 10 ನಿಮಿಷ ಆಯ್ತು. ಹಲೋ, ಯಾಕೆ ಫೋನ್ ಕಟ್ ಮಾಡ್ದೆ? ಸರ್, ಅವಳು ಫೋನ್ ಕಟ್ ಮಾಡಿದ್ಕೆ ಉಳ್ಕೊಂಡು, ಇಲ್ಲ ಅಂದ್ರೆ ಮನೆಗೆ ನುಗ್ಬಿಡುವೆ. ಒಂದು ಅದ ಅಲ್ಲಿ. ಹಲೋ, ಎಲ್ಲಿದ್ಯಾ ಬೇಬಿ? ಇಲ್ಲ ಆಫೀಸಲ್ಲಿ ಮೀಟಿಂಗ್ ಅಲ್ಲಿ ಇದೀನಿ ಕಣೆ. ಸರಿ, ಮೀಟಿಂಗ್ ನಡೀತಿದೆ ಇಲ್ಲಿ. ಹಾ, ಬಹಳ ಮೀಟಿಂಗ್ ನಡೀತದೆ. ಸರ್, ನೀವು ಅವಳು ನೋಡಿದ್ರಾ? ನೀ ಒಳ್ಳೆ ನೋಡಿದ? ನಾನು ನೋಡಿದೆ. ನೀವಿಬ್ರು ನನ್ನೇ ನೋಡಿದ್ರಾ? ಅವ್ರು ಯಾಕೋ ಬಚ್ಚಿಟ್ಕೊಂಡ್ರು, ನಾನು ಯಾಕೆ ಬಚ್ಚಿಟ್ಕೋಬೇಕು? ನೀವ್ಯಾಕೆ ಬಚ್ಚಿಟ್ಕೊಂಡ್ರಿ ಸರ್? ಅವಳನ್ನ ಹೊಡಿತಿದ್ದೀನಿ. ನೋಡೋದ್ ನೋಡಿದ್ರೆ ಇಂಪ್ರೆಷನ್ ಹಾಳಾಗಲ್ವಾ? ಗೊಬ್ರಲ್ಲಿ ಮಚ ಗೊಬ್ರ ಹೇಳಪ್ಪ. ನೀನ್ ಯಾಕೆ ಬಚ್ಚಿಟ್ಕೊಂಡಿದ್ಯಾ? ಅಲ್ಲಿ ಬಂದೆಲ್ಲ ಕುಳ್ಳಕ್ ಇಟ್ಟೋದಕ್ಕೆ ಅವಳೇನ ಕಣ ನನ್ನ ಡವ್ವು. ಎಣ್ಣೆ ಹೊಡೆಯೋದು ಗೊತ್ತಾದ್ರೆ ನಾಯಿ ಹೊಡೆದಂಗ್ ಹೊಡಿತಾಳೆ ಕಣೋ. ಮಚ್ಚ, ಅವಳು ನಿಮ್ಮ ಆಫೀಸಲ್ಲೇ ಕೆಲಸ ಮಾಡದ? ಅಯ್ಯಯ್ಯೋ, ಹೇಗಿಡಮ್ಮ, ನೀನ್ ಯಾಕೆ ಬಚ್ಚಿಟ್ಕೊಂಡಿದ್ದೆ? ನಾನು ಆ ಹುಡುಗನ ಲವ್ ಮಾಡ್ತಾ ಇದ್ದೀನಿ. ನನಗೆ ಕೆಮ್ಮು, ನೆಗಡಿ, ಜ್ವರ ಅಂತ ಸುಳ್ಳು ಹೇಳಿ ಆಫೀಸಿಗೆ ಚಕ್ಕರ್ ಹಾಕಿದ್ದೆ. ಇವನ್ನ ಮೀಟ್ ಮಾಡಕ್ಕೆ ಅಂತ ಬಂದ್ರೆ ಅಯ್ಯಯ್ಯೋ, ಎಂಡವುಗಳಪ್ಪ. ಬರ್ರಿ ಅದೇನೇನು ಮಾತಾಡ್ಕೊತೀರ, ಈಗ ಮಾತಾಡ್ಕೊಳ್ಳಿ. ಸರ್, ಏನ್ ಸರ್ ನೀವು ಕುಡಿಬೇಡ ಅಂತ ಇವ್ರಿಗೆ ಹೇಳ್ಬೇಕಲ್ವಾ? ನೀವೇ ಕುಡಿತಿದ್ರಲ್ಲ, ಇದು ಸರಿನಾ? What are you talking with me? My boss said you told me. It's nonsense. ಗೊತ್ತಾಗಲ್ಲ ಸರ್? ಎಲ್ಲ ಮಾತಾಡಿದ್ದೀನಿ ಸರ್, ನೀವು ಮಾತಾಡ್ಕೋಬಹುದು. ಹೇಳಿ ಸರ್, ಹೇಳಿ, ಯಾಕೆ ಕುಡಿತಿದ್ದೀರಾ ಸರ್? ನಿಲ್ಸಮ್ಮ, ಕುಡ್ಕರ ಬಗ್ಗೆ ತಪ್ಪಾಗಿ ಮಾತಾಡಬೇಡ. ನಾವು ಕುಡಿಯೋದ್ರಿಂದನೇ ಬಾರ್ ಓನರ್ ಮಕ್ಕಳೆಲ್ಲ ಇಂಗ್ಲಿಷ್ ಮೀಡಿಯಂ ಸ್ಕೂಲಲ್ಲಿ ಓದ್ತಿರೋದು ಗೊತ್ತಾ? ಬಾರ್ ಓನರ್ ಮಕ್ಕಳೆಲ್ಲ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದ್ತಿದ್ದಾರೆ. ಆದ್ರೆ ನಿಮ್ ಮಕ್ಳಿಗೆ ನೀನ್ ಫೀಸ್ ಕಟ್ಟಿದ್ಯಾ? ಅದೇ ಫೀಲಿಂಗ್ ಕಡಮ್ಮ ಒಣ್ಣೆ ಹೊಡಿತಿರೋದು. ಸೂಪರ್ ಅಡ್ವೈಸ್ ಮಾಡಿದ್ರಿ ಸರ್ ಅವಳಿಗೆ ನೀವು. ಬೇಬಿ, ಕುಡಿಬೇಡ ಕಣೋ ಸರ್, ಕುಡಿಬೇಡಿ ಸರ್. ಕುಡಿಬೇಡ್ರೋ, ಕುಡಿಯೋದು ತಪ್ಪು. ನೀವ್ ಕುಡಿಯೋದ್ ಬಿಡ್ಲಿಲ್ಲ ಅಂದ್ರೆ ನನ್ನ ನಾನೇ. ನಿಮ್ಮ ಇವ್ರು ಕುಡ್ತಾನ್ ಬಿಡ್ಸೋರು ಯಾರು ಇಲ್ವಾ? ಬನ್ನಿ ಅಕ್ಕ, ಬನ್ನಿ ಚಿಕ್ಕವ್ರು, ಬನ್ನಿ ದೊಡ್ಡವ್ರು, ಬನ್ನಿ. ಬಿಯರು, ಬ್ರಾಂದಿ, ವಿಸ್ಕಿ, ರಮ್ಮು, ಜಿನ್ನು, ವೈನು, ಓಡ್ಕಾ. ಈ ರೀತಿ ಎಲ್ಲಾ ಕುಡಿತಕ್ಕೂ ನನ್ನಲ್ಲಿದೆ ಒಂದು ಮದ್ದು. ಸರ್, ಹೇಳಿ. ನನ್ ಫ್ರೆಂಡ್ಸ್ 3 ಜನ ಇದ್ದಾರೆ. ಅವರು ಸಿಕ್ಕಾಪಟ್ಟೆ ಕುಡಿತಾರೆ. ಅವ್ರು ಕುಡಿತಾ ನೀವು ಬಿಡಿಸ್ಬೇಕು. ಅದಕ್ಕೆ ಅಲ್ವಾ ನಾನು ಇರೋದು. 1000 ರೂಪಾಯಿ ಕೊಡಿ. 1000 ರೂಪಾಯ? ಎಲ್ಲದಕ್ಕಿಂತ ದೊಡ್ಡದು ಯಾವುದು? ಸ್ನೇಹ. ಆ ಸ್ನೇಹಕ್ಕೆ ಬೆಲೆ ಕಟ್ಟಕ್ಕಾಗತ್ತಾ? ಅವ್ರು ಕೊಡೋ ಕಾಟಾನೇ ಸಹಿಸ್ಕೋತೀನಿ, ಅಂತದ್ರಲ್ಲಿ ದುಡ್ಡು ಕೊಡಲ್ವಾ ಸರ್? ಸರ್, ಇದರಲ್ಲಿ 4000 ಇದೆ. 3000 ಅವ್ರು ಕುಡ್ತಾನ ಬಿಡಿಸೋದಕ್ಕೆ, 1000 ಟಿಪ್
ಟಿಪ್ಸ್ ಹೆಚ್ಚಾಯ್ ಇಲ್ಲಿ ಕರ್ಕೊಂಡೋಗಿ ಅವ್ರ ಹತ್ರ. ಹಾ ಬನ್ನಿ 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 ಇವರೇ ನನ್ನ ಫ್ರೆಂಡ್ಸ್. ಎಲ್ಲ ಈ ಕಡೆ ಬನ್ನಿ. ಬೇಡಪ್ಪ ಬರ್ರಿ ಬನ್ನಿ. ಒಬ್ಬ ಗೋವಾ ಬರ್ರಪ್ಪ. ನೋಡಿ ಆ ಕಡೆ ಹೋಗ. ಓ ಎಕ್ಸ್ಕ್ಯೂಸ್ ಮೀ. ಓ ಎಕ್ಸ್ಕ್ಯೂಸ್ ಮೀ. ಆ ಕಡೆ ಕರ್ಸ್ತೆ. ನಿರಂಜನ್ ಸರ್ ಕೊಡ್ಸು. ತಗೊಂಡು ಹೊಡಿತಾರೆ. ಕೊಡ್ಸ್ಕೋ. ತಗೋ ಕುಡಿ. ಬೇಡ ಸಾ. ಕುಡಿಯೋ. ಬೇಡ ಕಣ. ಅಯ್ಯ, ಒಂದ್ ನಿಮಿಷ ಹೇಳಿ. ಕಣ್ಗೆ ಕುಡಿಸ್ತಾ ಇದೀರ, ಬಾಯಿ ಕುಡ್ಸಿ. ಚೆನ್ನಾಗಿದೆ ಸಾ. ಇನ್ನ ಸ್ವಲ್ಪ ಕುಡಿತೀರಾ? ಬೇಡ ಬೇಡ ಹೋಗಿ. ಎಕ್ಸ್ಕ್ಯೂಸ್. ಬೇಡ 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 ಬೇಡ. ಓವರ್ ಆಕ್ಟಿಂಗ್ ಮಾಡ್ತಿದ್ದಾನೆ. ಬಡ್ಡಿ ಮಗ. ಎಕ್ಸ್ಕ್ಯೂಸ್ ಮೀ. ವೆರಿ ಗುಡ್. ಚಿಣಮಿಣಿಕೆ ಈಗ ನೋಡಿ ಇವರು ಕುಡಿತಾ ಅಲ್ಲ ಎಲ್ಲಾನು ಬಿಟ್ಬಿಡ್ತಾರೆ. ನಾನಲ್ಲ ನಿಮ್ಮ ಹತ್ರ ಬಂದಿದ್ದಲ್ಲ. ಅಮ್ಮ ತಾಯಿ ಅದನ್ನ ಕ್ಲಿಯರ್ ಆಗಿ ಹೇಳು, ಜನ ತಪ್ಪು ತಿಳ್ಕೊಂಡ್ಬಿಡ್ತಾರೆ. ಅಯ್ಯೋ ಅದಲ್ಲ, ಅವತ್ತು ನನ್ನ ಫ್ರೆಂಡ್ಸ್ 3 ಜನ ಸಿಕ್ಕಾಪಟ್ಟೆ ಕುಡಿತಿದ್ರು. ನೀವತ್ತೇನೋ ಡ್ರಂಕನ್ ಕೋತೀಸ್ ಅನ್ನೋ ಟಾನಿಕ್ ಕೊಟ್ರಲ್ಲ. ಈಗ ನೆನಪಾಯ್ತು ನೋಡಿ. ಈಗೆಲ್ಲ ಕುಡ್ತಾ ಬಿಟ್ರ 3 ಜನ. ಅಯ್ಯೋ ಕುಡಿಯೋದ ಎಣ್ಣೆ ನೋಡಿದ್ರೇನೆ ಆಗಲ್ಲ. ಏ ಬಂಡ್ರ ನೋಡಿ ನೋಡಿ ಅಲ್ಲಿ ನೋಡಿ, ಎಣ್ಣೆ ಕುಡಿಯೋದೇನೋ ಬಿಟ್ರು. ಹೌದು. ಆದ್ರೆ ನೀವು ಕೊಟ್ಟಿದ್ರಲ್ಲ ಡ್ರಂಕನ್ ಕೋತೀಸ್ ಟಾನಿಕ್, ಅದನ್ನ ಕುಡಿಯಕ್ ಸ್ಟಾರ್ಟ್ ಮಾಡಿದ್ದಾರೆ. ಅವಾಗಾದ್ರೆ 100 ರೂಪಾಯಿ ಖರ್ಚಾಗ್ತಿತ್ತು, ಈಗ ದಿನಕ್ಕೆ 100 ರೂಪಾಯಿ ಖರ್ಚಾಗ್ತಿದೆ. ನನ್ ಮಗನೇ ಏನ್ ಮಾಡ್ತೀನಿ ನೋಡು. ಈಗ ಜಜಸ್ ಕೇಳ. ಮಯೂರಿ ಸಕ್ಕತ್ತಾಗಿತ್ತು. ಎಸ್ಪೆಷಲಿ ಎಲ್ಲರ ಎಂಟ್ರಿ ಏನಿತ್ತಲ್ಲ, ಅಮೇಝಿಂಗ್. ಒಂದು ಹೀರೋ ತರ ಬಂದ್ರಿ ಎಲ್ಲರೂ ಕೂಡ. ಹೆಣ್ಮಕ್ಳ ಮೇಲೆ ಒಂದ್ ಸ್ವಲ್ಪ ಏನಂತಾರೆ ಅಘೋರ ಮಾತುಗಳನ್ನ ಆಡ್ತಿದ್ರಲ್ಲ, ಅವಾಗ ಒಂದ್ ಸ್ವಲ್ಪ ನೋವು ಆಗ್ತಿತ್ತು. ಬಟ್ ಈಗ ಒಪ್ಕೊಂಡ್ರಲ್ಲ ಎಲ್ಲ ಹೆಣ್ಮಕ್ಳು ಹಾಗೆ ಇಲ್ಲ ಅಂತ. ಇಲ್ಲ, ಎಲ್ಲಾ ಹೆಣ್ಮಕ್ಳು ಹಾಗಲ್ಲ, ಹೆಣ್ಮಕ್ಳು ಹಾಗಷ್ಟೇ. ಅಂದ್ರೆ ಅದೇ ಎಲ್ಲಾ ಹೆಣ್ಮಕ್ಳು ಆಗಲ್ಲ, ಎಲ್ಲೋ ಅಲ್ಲೊಬ್ರು ಇಲ್ಲೊಬ್ರು ಇರ್ತಾರೆ ಒಳ್ಳೆಯವರು. ಚೆನ್ನಾಗಿತ್ತು, ಕನೆಕ್ಟ್ ಆಯ್ತು. ಏನಂತಾರೆ ರಿಯಲ್ ಲೈಫ್ ಕ್ಯಾರೆಕ್ಟರ್ಸ್ ಗೆ ಈಸಿಲಿ ಕನೆಕ್ಟ್ ಆಗುತ್ತೆ. ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ವೆರಿ ಮಚ್ ಮಯೂರಿ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಇದು ಆಕ್ಚುಲಿ ಹೈಲೈಟ್ ಪಾಯಿಂಟ್ಸ್ ಅದು. 2-3 ಪಂಚ ಸಿಕ್ಕಾಪಟ್ಟೆ ಚೆನ್ನಾಗಿ ವರ್ಕೌಟ್ ಆಯ್ತು. ಆ ಕೈ ಕೊಡೋ ಹುಡುಗಿಯರು ಯೂಶಲಿ ಹೇಳೋ ಡೈಲಾಗ್ ಅದು ಮಾತಾಡಿದ್ವಿ ಆಕ್ಚುಲಿ ತುಂಬಾ ರಿಯಲ್ ಅನ್ಸುತ್ತೆ. ಹೌದು. ಯಾಕಂದ್ರೆ ತುಂಬಾ ಜನ ನಂಗೆ ಗೊತ್ತಿದ್ರಲ್ಲಿ ನನ್ನ ಫ್ರೆಂಡ್ಸ್ ಅಲ್ಲಿ ಆಹಾ, ತುಂಬಾ ಜನ ಬೇಜಾರಿಲ್ಲ ಅಂದ್ರೆ ನಾನೊಂದು ಪರ್ಸನಲ್ ಕ್ವೆಶ್ಚನ್ ಕೇಳ್ಬೋದಾ? ಬೇಜಾರಿಲ್ಲ ಅಂದ್ರೆ ಇಲ್ಲ, ಬೇಜಾರಿಲ್ಲ. ನೀವು ಅಂತ ಎಕ್ಸ್ಪೀರಿಯನ್ಸ್ ಏನಾದ್ರೂ ಫೇಸ್ ಮಾಡಿದೀರಾ ಸರ್? ನಾನು ಫ್ರಾಂಕ್ಲಿ ಹೇಳ್ಬೇಕಂದ್ರೆ ಲವ್ವೇ ಮಾಡಿಲ್ಲ, ಬಟ್ ಅದಕ್ಕಿಂತ ಮುಂಚೆ ಲವ್ ಅಂತ ಮಾಡಿಲ್ಲ. ಹೌದಾ ಸರ್? ಯಾಕಂದ್ರೆ ಸೇಮ್ ಬೆಂಚ್ ಸರ್, ಸೇಮ್ Really? ಬೆಂಚ್. ಸೀರಿಯಸ್ಲಿ. ಬಟ್ ಟಾಪಿಕ್ ಚೆನ್ನಾಗಿತ್ತು. ಇವೊಂದೆಲ್ಲ ಫೈನಲ್ ಒಂದೊಂದು ಬಿಡೋದಾದ್ರೆ ಚಟ ಇದ್ದವ್ರು ಬಿಡೋದಿಲ್ಲ ಅಂತ ಅನ್ಸುತ್ತೆ. ಹೌದು. ಸೊ ಒಂದ್ ಇಲ್ದಿದ್ರೆ ಇನ್ನೊಂದು ಇಟ್ಕೋತಾರೆ. ಅದನ್ನ ತುಂಬಾ ಚೆನ್ನಾಗಿ ಮಾರಲ್ ಚೆನ್ನಾಗಿತ್ತು. ಆನ್ ದಿ ಹೋಲ್ ನಾನು ಹೇಳೋದು ಇಟ್ಸ್ ಎ ಇಂಟ್ರೆಸ್ಟಿಂಗ್ ಸ್ಕ್ರಿಪ್ಟ್. ಐ ಥಿಂಕ್ ಯು ಹ್ಯಾವ್ ಟು ವರ್ಕ್ ಅ ಲಿಟಲ್ ಹಾರ್ಡರ್. ಯಾಕೆಂದ್ರೆ ಈ ಸಲದ ಮಜಾ ಬೇರೆನೇ ಇದೆ. ಸೊ ಯು ಹ್ಯಾವ್ ಟು ರಿಯಲಿ ವರ್ಕ್ ಹಾರ್ಡರ್ ಬಾಯ್ಸ್. ಥ್ಯಾಂಕ್ ಯು ವೆರಿ ಮಚ್. ವೀಕ್ಷಕರೇ, ಎಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ಕರ್ನಾಟಕದ ಕೊಡಗು, ಪಕ್ಕದ ರಾಜ್ಯ ಕೇರಳ, ಎರಡೂ ಕಡೆ ಜಲಪ್ರಳಯ ಆಗಿದೆ, ಭೂಕುಸಿತ ಆಗಿದೆ, ಆಸ್ತಿ ಪಾಸ್ತಿ ನಾಶ ಆಗಿದೆ, ಜೀವಹಾನಿ ಆಗಿದೆ. ಆದಷ್ಟು ಬೇಗ ಕೊಡಗು ಹಾಗೂ ಕೇರಳ ಸಹಜ ಸ್ಥಿತಿಗೆ ಬರಲಿ. ನಾವೆಲ್ಲರೂ ಸೇರಿ ನಮ್ಮ ಕೊಡಗನ್ನ ಮತ್ತೆ ಕಟ್ಟೋಣ. ಸೊ ನಿಮ್ಮ ಸಹಕಾರ, ಬೆಂಬಲ ಆ ಜೀವಗಳಿಗೆ ಯಾವಾಗ್ಲೂ ಇರ್ಲಿ ಅಂತ ನಾ ಕೇಳ್ಕೊತೀವಿ. ಧನ್ಯವಾದಗಳು. ಇದರೊಂದಿಗೆ ಇವತ್ತಿನ ಸಂಚಿಕೆನ ಮುಕ್ತಾಯ ಮಾಡ್ತಾ ಇದೀವಿ. ನಾಳೆ ಮತ್ತೆ ನಿಮ್ಮೆಲ್ಲರೂ ಎಂಟರ್ಟೈನ್ ಮಾಡೋದಕ್ಕೆ ಬಂದೇ ಬರ್ತೀವಿ. ನಗೋದಕ್ಕೆ ನೀವು ರೆಡಿ ಆಗಿರಿ, ನಗ್ಸೋದಕ್ಕೆ ನಾವು ರೆಡಿ ಆಗಿರ್ತೀವಿ. ಸೊ ಮತ್ತೆ ನಾಳೆ ಸಿಗೋಣ. ಅಲ್ಲಿವರೆಗೂ ದಿಸ್ ಇಸ್ ನಿರಂಜನ್ ಸೈನಿಂಗ್ ಆಫ್. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಲವ್ ಯು.